ಈ ದಿವಸ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈ ಪವಿತ್ರವಾದ ಜೋಗೇರಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ದಿವಂಗತರಾದ ಕಲಾವಿದರು ಹಿರಿಯರು ಆದಂಥ ಸಿದ್ದಪ್ಪನವರ ಕುಟುಂಬ ವರ್ಗದವರು, ಹೊನ್ನಮ್ಮನವರು, ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತರಾದ ಸಿದ್ಧಗಂಗಾರವರು ಮತ್ತು ಸರಸ್ವತಿಯವರ ಕುಟುಂಬ ವರ್ಗದವರು ಭಗವಂತನಿಗೆ ಪವಿತ್ರವಾದಂಥ ಪೂಜೆಯನ್ನು ಮಾಡೋದ್ರ ಜೊತೆಗೆ ಇವತ್ತು ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಸನೇಶ್ವರ ಶಪಥ ಎಂಬ ಕಥೆಯನ್ನು ಇವತ್ತು ನಾವು ಪ್ರಾರಂಭ ಮಾಡೋಣ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪನ ಪಾದಕ್ಕೆ ಗೋವಿಂದ, ಸತ್ಯನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ. ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ. ನೀಲವರ್ಣನ ಪಾದಕ್ಕೆ ಗೋವಿಂದ, ಗೋವಿಂದ. ತುಳಸಿ ಪೂಜಿಪುರ ಪಾದಕ್ಕೆ ಗೋವಿಂದ, ಗೋವಿಂದ. ರವಿತೇಜನ ಪಾದಕ್ಕೆ ಗೋವಿಂದ, ಗೋವಿಂದ. ಪ್ರತಿ ಸಾರಿ ಮಂಗಳಾರತಿ ಆದಾಗಲೂ ಧ್ಯಾನ ಮಾಡಿ ಅಕ್ಷತೆ ಮಾಡ್ಕೊಳ್ಳಿ, ಅಕ್ಷತೆ ಜೊತೆಗೆ ಹಾಕಿ. ನೀಲವರ್ಣನ ಪಾದಕ್ಕೆ ಗೋವಿಂದ, ಗೋವಿಂದ. ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ. ಶನಿದೇವ 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 ಶನಿದೇವ. कर्पूरा प्रिया तुलसी पूजिपा, कर्पूरा प्रिया तुलसी पूजिपा, भक्तोद्धारक मुक्ति नीडो देवा. कर्पूरा प्रिया तुलसी पूजिपा, भक्तोद्धारक मुक्ति नीडो देवा. रविनंदन ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ. ಶನಿದೇವ 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 ಶನಿದೇವ. ಕರುಣಾಭರಣನೆ ದುರಿತಾ ನಿವಾರಣನೆ, ಕರುಣಾಭರಣನೆ ದುರಿತಾ ನಿವಾರಣನೆ, ಜಗದೋದ್ಧಾರಕನೆ ತಾರಾಮ
ಮರ ನಿಜ ರೂಪಾನೆ ಕರುಣಾ ಭರಣನೆ ದುರಿತ ನಿವಾರಣನೆ ಜಗದೋದ್ಧಾರಕನೆ ತಾರಾ ಮರ ನಿಜ ರೂಪಾನೆ ರವಿ ನಂದನ ಛಾಯ ಕುಮಾರ ರವಿ ನಂದನ ಛಾಯ ಕುಮಾರ ರವಿ ನಂದನ ಶನಿದೇವ 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 ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಎಂಬ ಈ ಕತೆ ನೀವೆಲ್ಲ ಪಾಂಡವರು ಕೌರವರು ಅಂತ ಕೇಳಿರ್ತೀರಾ. ಕೃತಯುಗದಲ್ಲಿ ನಡೆದಂತಹ ಕಥೆಯನ್ನು ಪಾಂಡವರಿಗೆ ದ್ವಾಪರದಲ್ಲಿ ಋಷಿಗಳು ಹೇಳಿದ ಕಥೆ ಇದು. ಗಮನ ಕೊಡಿ. ಪಾಂಡವರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಗೊತ್ತು. ಧರ್ಮರಾಯ, ಭೀಮ, ಅರ್ಜುನನ ಕುಲ ಸಾದೇವ ಅಂತ ಹೇಳ್ತಾರೆ. ಕೌರವರು ಅಂದ್ರೆ ನಮ್ಮಂತ ಕಲಾವಿದರು ಪುಸ್ತಕ ನೋಡ್ಕೊಂಡು ಹೇಳ್ಬೇಕು. 100 ಜನ ಅಣ್ಣ ತಮ್ಮಂದ್ರು. ದುರ್ಯೋಧನ, ದುಶ್ಯಾಸನ, ದುರ್ ಅಂತಾನೆ ಬರುತ್ತೆ ಇವ್ರ ಹೆಸರು. ಈ ಪಾಂಡವರು ಕೌರವರು ಹಸ್ತಿನಾವತಿ, ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯಗಳನ್ನು ಪರಿಪಾಲನೆ ಮಾಡಿರಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಕೌರವರ ಕಡೆ ಕುತಂತ್ರಿಯಾಗಿರ್ತಕ್ಕಂಥ ಶಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರ್ಕೊಂಡಿರ್ತಾನೆ. ಶಕುನಿ. ಈ ಶಕುನಿಯನ್ನು ಅಕ್ಷರಗಳಲ್ಲಿ ಕೂ ತೆಗೆದುಬಿಟ್ರೆ ಏನಾಗುತ್ತೆ? ಶನಿ. ಜ್ವರಗಳೇ ಶನಿ. ಆ ಶನಿ ಪ್ರೇರಣೆ ಬೇಕಾದ್ರೂ ತಪ್ಪಿಸ್ಕೋಬಹುದಾಗಿತ್ತು. ಶಕುನಿ ಕುತಂತ್ರ ತಪ್ಪಿಸ್ಕೊಳ್ಳಕ್ಕಾಗ್ತಿಲ್ವಂತ ಕೆಟ್ಟ ವ್ಯಕ್ತಿ ದುರ್ಯೋಧನನ ಜೊತೆಲೇ ಇದ್ಕೊಂಡು ದುರ್ಯೋಧನನ ಬೆನ್ನಿಗೆ ಚೂರು ಹಾಕೋ ಕೆಲಸ ಮಾಡ್ತಿದ್ದ ಅವನು. ನೀವೆಲ್ಲ ಕುರುಕ್ಷೇತ್ರದಲ್ಲಿ ನೋಡಿರ್ತೀರಾ. ದುರ್ಯೋಧನ ನಿನ್ನ ಕಣ್ಣೆದುರಿಗೆ ಈ ದುರ್ಯೋಧನನಿಗೆ ಸೋದರ ಮಾವನಾಗಬೇಕು ಅವನು, ತಾಯಿ ತಮ್ಮ. ನಿನ್ನ ಕಣ್ಣೆದುರಿಗೆ ಒಪ್ಪಂತ ಊಟಗತಿ ಇಲ್ಲದೆ ಗೋಳಾಡಬೇಕು ಆ ಪಾಂಡವರದೇ ತಾನು ನಿನ್ನ ಆಸೆ ಮಾವ. ಆ ದಿವಸ ಯಾವತ್ತು ಬರುತ್ತೆ ಅಂತ ಕಾಯ್ಕೊಂಡಿದ್ದೀನಿ ಮಾವ. ನಾನು ಹೇಳ್ದಾಗ ಕೇಳಿದ್ರೆ ಇವತ್ತೇ ಬರುತ್ತೆ. ಅದೇಗೆ ಮಾವ? ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂಥ ಧರ್ಮರಾಯನಿಗೆ ಜೂಜಾಟ ಅಂದ್ರೆ ತುಂಬಾ ಇಷ್ಟ. ನೀನು ಉಪಾಯ ಮಾಡಿ ಅವನ್ನ ಜೂಜಿಗೆ ಬರಮಾಡು. ನಿನ್ನ ಪರವಾಗಿ ಆಟವನ್ನಾಡಿ ಅವನ್ನ ಕಾಡುಗಟ್ಟು ಬಿಡೋಣ. ಅಣ್ಣಯ್ಯ ನೀನು ಹೇಳಿದ ಮಾತು ಫಲಿಸುತ್ತಾ ಮಾವ? ಫಲಿಸುತ್ತ ಮಾವ. ನೀನು ಕರ್ಸಯ್ಯ, ಆಮೇಲೆ ನೋಡು ಮಾತಾಡೋಣ. ಯಾರಲ್ಲಿ? ಧರ್ಮರಾಯನ ಕರ್ಕೊಂಬನ್ನಿ ಗೌರವದಿಂದ ಅಂದಾಗ ಧರ್ಮರಾಯದ ಏನಪ್ಪ ಇದು, ಇದ್ದಕ್ಕಿದ್ದಾಗೆ ನಮ್ಮ ಸಹೋದರಿಗಿಂತ ಒಳ್ಳೆ ಗುಣ ಬಂದ್ಬಿಡ್ತಲ್ಲ ದುರ್ಯೋಧನನಿಗೆ ಅಂತ ತಮ್ಮಂದರ ಸಮೇತವಾಗಿ ಸಭೆ ಒಳಗಡೆ ಬರ್ತಿರ್ಬೇಕಾದ್ರೆ ಅಣ್ಣಯ್ಯ ಈಗ ಬಾ, ಇವತ್ತು ನಿನ್ನ ಯಾತಕ್ಕೆಲ್ಲಿ ಬರಮಾಡ್ಕೊಂಡೆ ಗೊತ್ತಾ? ನಿನ್ನ ಜೊತೆ ಪಗಡೆ ಆಟ ಆಡಬೇಕು ಅನಿಸ್ತು, ಅದಕ್ಕೆ ಬಗಡ್ ಮಾಡ್ಕೊಂಡೆ. ಪಗಡೆ ಆಟನ ಸರಿ, ಬಾರಪ್ಪ ಆಟ ಆಡೋಣ. ಅಣ್ಣಯ್ಯ ನೀನು ಆಟದಲ್ಲಿ ಬಹಳ ನಿಪುಣನಂತೆ, ಯಾರು ನಿನ್ ಗೆಲ್ಲೋಕ್ಕಾಗಲ್ವಂತೆ. ಅದಕ್ಕೆ ನನ್ನ ಪರವಾಗಿ ಶಕುನಿ ಮಾವ ಆಡ್ತಾನೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗ, ಅವನು ಸೋತರು ಸೋತಾಗೆ. ಧರ್ಮರಾಯರು ನಿನಗೆ ಮಾವನಾದ್ಮೇಲೆ ನನಗೂ ಮಾವ ತಾನೇ ಅಂತ ಪಗಡೆ ಆಟಕ್ಕೆ ಕೂತ್ಕೋತಿದ್ದಾರೆ. ಅವ್ರ ಗುಟ್ಟು ಇವ್ರು ಗೊತ್ತಿಲ್ಲ. ಶಕುನಿ ತನ್ನೆರಡು ದಾಳಗಳನ್ನು ಕೈಲಿಡ್ಕೊಂಡು ಹೇಳ್ತಾನೆ, ಧರ್ಮರಾಯ 1ನೇ ಆಟಕ್ಕೆ ಏನು ಪಣ ಕಟ್ಟಿದೀಯ? ಪಣ ಕಟ್ಟೋದು ಬೇಡ ಮಾವ, ಯಾರೇ ಸೋತರು ದುಃಖ ಪಡಬೇಕಾಗುತ್ತೆ, ಹಾಗೆ ಆಟ ಆಡೋಣ. ಯಾವುದೇ ಆಟಕ್ಕಾದ್ರೂ ಪಣ ಕಟ್ಟಾಗಲೇ ಕಣೆ ಆಟಕ್ಕೊಂದು ರುಚಿ. ನೋಡು, ನನ್ನ ಪರವಾಗಿ ದುರ್ಯೋಧನ ಏನು ಕಟ್ಟೋದಕ್ಕೂ ಸಿದ್ಧವಾಗಿದ್ದೇನೆ, ನೀನೇನು ಕಟ್ತೀಯ ಕಟ್ಟು. ಸರಿ ಮಾವ, 1ನೇ ಆಟಕ್ಕೆ ಸಿರಿ ಸಂಪದಗಳನ್ನು ಕಟ್ಟಿದ್ದೀನಿ ಅಂತ ಧರ್ಮರಾಯರು ದಾಳ ಬಿಡ್ತಾ ಇದ್ದಾರೆ. ಅಲ್ಲಿ ಶಕುನಿ ತನ್ನ ಬಾಯಲ್ಲಿ ಏನು ಹೇಳ್ಕೊಂಡು ದಾಳ ಬಿಡ್ತಾನೆ, ಅದೇ ಬೀಳ್ತಾ ಇದೆ. 6 3 9 ಅಂದ್ರೆ 9, 4 3 7 ಅಂದ್ರೆ 7, 5 3 8 ಅಂದ್ರೆ 8. ಹೇಳ್ದಂಗೆ ಬೀಳ್ತಿತ್ತ, ಅವನು ಹೇಳ್ದಾಗೆ ಬೀಳ್ತಿತ್ತು. ಅದೇಗೆ ಅಂತನ, ಇದೇ ಶಕುನಿ 106 ಜನ ತಮ್ಮಂದರನ್ನ ಇದೇ ದುರ್ಯೋಧನ ಕಾರಾಗೃಹದಲ್ಲಿಟ್ಟು ಅವರಿಗೆಲ್ಲ ಗುಟುಕು ನೀರು ಹಿಡಿ ಅನ್ನವನ್ನು ಕೊಟ್ಟು ಅವರೆಲ್ಲ ಸತ್ತು ಭೂತ ಪ್ರೇತಗಳಾಗಿರ್ತಾರೆ. ಆ ಒಂದು ಗುಟುಕು ನೀರು ಒಂದು ತುತ್ತು ಅನ್ನವನ್ನ ತಾನುಂಡು ತನ್ನ ಜೀವ ಬದುಕಿಸ್ಕೊಂಡಿರುವಂತ ಶಕುನಿ ಕಿಚ್ಚಿನಿಂದ ತಮ್ಮಂದಿರ ಮಸ್ತಿಯ ಮೂಳೆ ಎಂದೆರಡು ದಾಳ ಮಾಡ್ಕೊಂಡಿದ್ದಂತೆ. ಇವೆರಡು ದಾಳಗಳಿಂದ ಪಾಂಡವರು ಕೌರವರನ್ನ ಚಿಟಕ್ ಮುಳ್ಳ ಆಡಿಸ್ತೇನೆ ಅಂತ ಆ ದಾಳಗಳು ಇವನು ಮಾತು ಕೇಳ್ತಿದ್ವಂತೆ. ನೋಡಿ, ನಮ್ಮ ಇವತ್ತಿನ ಕಾಲದಲ್ಲಿ ಕೇಳಂಗಿದ್ದು ಬಿಟ್ಟಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದಾಗಿತ್ತು.
ನಿದ್ರೆಗೆಡಂಗೆ ಇರಲಿಲ್ಲ ನೋಡಿ. ಅದು ಅವತ್ತಿನ ಕಾಲ ಪಗಡೆ ಆಟ, ಇವತ್ತಿನ ಕಾಲದಲ್ಲಿ ಅದೇನು ಇನ್ನೊಂದು ಆಡ್ತಾರೆ ಇಸ್ಪೇಟು. ಅಂದ್ರೆ ಜೂಜಿನಲ್ಲಿ ಮೊದಲನೇ ಆಟದಲ್ಲಿ ಧರ್ಮರಾಯರಿಗೆ ಸೋಲು, ಶಕುನಿಗೆ ಜಯ. ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕು. ಎರಡನೇ ಆಟಕ್ಕೆ ಏನ್ ಕಟ್ಲಪ್ಪ ಅಣ್ಣಯ್ಯ, ವೀರಾದ ಭೀಮಾರ್ಜುನರಿದ್ದಾರೆ, ಅವ್ರನ್ನು ಸೇರಿಸಿ ಕಟ್ಟು. ಈ ಸರ್ ಗೆದ್ದೆ ಗೆಲ್ತಿಯೇ ಕಟ್ಟು. ತನ್ನನ್ನೂ ಸೇರಿಸಿ ತಮ್ಮಂದರನ್ನು ಸೇರಿಸಿ ಎರಡನೇ ಆಟಕ್ಕೆ ದಾಳ ಬಿಡ್ತಾ ಇದ್ದಾರೆ ಧರ್ಮರಾಯರು. ಎರಡನೇ ಆಟದಲ್ಲೂ ಕೇಳದ ದೈವ ಬಿಡ್ತಾರೋ, ಶಕುನಿಗೆ ಜಯ. ಮಾವ ಇನ್ನೊಂದು ಆಟ ಹಾಕ್ಬಿಡು ಮಾವ. ಈ ಆಟದಲ್ಲಿ ಗೆದ್ದು ಬಿಟ್ರೆ ಅದರ ಸಂತೋಷನೇ ಬೇರೆ. ಏನಪ್ಪ ಈ ಆಟಕ್ಕೆ ಏನು ಕಟ್ಲಿ ಅಣ್ಣಯ್ಯ, ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನ ಇದೆ, ಅದನ್ನು ಕಟ್ಟಿ ಆಟ ಆಡ್ಬಿಟ್ರೆ 2 ಸಾರಿ ಸೋತಿರೋದನ್ನು ಒಂದೇ ಆಟ ಕೊಟ್ಬಿಡ್ತೀನಿ ನೋಡು. ಏನು? ಇನ್ನೊಂದು ಅಮೂಲ್ಯವಾದ ರತ್ನವೇ. ಯಾವುದಪ್ಪ? ನಿಮ್ಮ 5 ಕೈ ಹಿಡಿದ ದೃಪದ ನಂದಿನಿ ದ್ರೌಪದಿ, ನಿನ್ನ ಹೆಂಡತಿ, ಕಟ್ಟೋವಳನೇ ದಾಳಿಕೆ. ಬೇಡ ಸಹೋದರ, ಒಂದು ಹೆಣ್ಣನ್ನು ಜೂಜಿ ಕಟ್ಟಿ ಆಟ ಆಡೋದು ಹೆಣ್ಣು ಕುಲಕ್ಕೆ ಅಪಮಾನ. ನನ್ನ ಮನೆ ಹೆಣ್ಣು ಮಕ್ಕಳು ಬೇರೆ ಇಲ್ಲ, ನಿನ್ನ ಮನೆ ಹೆಣ್ಣು ಮಕ್ಕಳು ಬೇರೆ ಇಲ್ಲ, ಆಟ ನಿಲ್ಲಿಸ್ಬಿಡೋಣ. ಅಣ್ಣಯ್ಯ ಕಟ್ಟು ಅಂದ್ರೆ ಅವಳನ್ನು ಕರ್ಕೊಂಬಂದು ಕಟ್ಟು ಅಂತಲ್ಲ, ಬಾಯಿ ಮಾತಲ್ಲಿ ಕಟ್ಟಿದ್ದೀನಿ ಅಂತ ಹೇಳು ಸಾಕು. ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ, ಧರ್ಮರಾಯರು ಮಾತು ಕೊಟ್ಟ ಮೇಲೆ ತಪ್ಪಿಸ್ಕೊಳ್ಳಲ್ಲ ಅಂತ, ಕೊಟ್ಟ ಮಾತು ನಡೆಸ್ಕೋತಾರೆ ಅಂತ. ಬರ ಮಾತಲ್ಲೇ ಸಿಕ್ಕಾಕಿಸ್ಕೋತಿದ್ದಾರೆ ನೋಡಿ ದುಷ್ಟರ ಸಹವಾಸ. 3ನೇ ಆಟಕ್ಕೆ ಹೆಂಡ್ತಿನೇ ಸೈ ಅಂತೇಳಿ ದಾಳ ಬಿಡ್ತಾ ಇರಬೇಕಾದ್ರೆ ಕೇಳಿದ ದೈವೇ ಬೆಳಿತಾ ಇರುವ ಶಕುನಿಗೆ ಕ್ಷಣ ಮಾತ್ರದಲ್ಲಿ ಜಯ. ಭಲೆ ಮಾವ, ಈ ದಿವಸಕ್ಕಾಗಿ ಎಷ್ಟು ದಿನಗಳಿಂದ ನಾನು ಕಾಯ್ತಾ ಇದ್ದೆ. ಸೋದರ ದುಶ್ಯಾಸನ ಅಣ್ಣ, ಎಷ್ಟೋ ಸಾರಿ ಅಪಮಾನ ಮಾಡಿದ ಪಾಂಚಾಲಿ ಇವತ್ತು ನನ್ನವಳು. ತುಂಬಿದ ಸಭಾಮಧ್ಯಕ್ಕೆ ಎಳತಾವಳನ್ನ ಆಗಲೇ ಅಣ್ಣ, ತುಂಬಿದ ಸಭಾಮಧ್ಯಕ್ಕೆ ಎಳತಂದು ಅಣ್ಣ ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ, ನೆರೆದ ಸಭೆ ಒಳಗೆ ಎಳೆದ ಬಿಸಾಡವಳ ಸೀರೆಯನ್ನ. ಆಗಲೇ ಅಣ್ಣ, ಇದನ್ನು ನೋಡಿದ ಕುಂತಮ್ಮನ ಮಕ್ಕಳು ಕೂತಲ್ಲೇ ಸತ್ತೋಗ್ಬಿಡ್ಬೇಕು. ಆಯ್ತು ಅಣ್ಣ. ಬೇಡ, ಪರಮ ಪತಿವ್ರತಿಯಾದ ನನ್ನ ಸೀರೆಯನ್ನು ಮುಟ್ಟಿದರೆ ನೀನು ಸುಟ್ಟು ಬೂದಿ ಆಗುವೆ, ಸುಟ್ಟು ಬೂದಿ ಆಗುವೆ. ಸುಟ್ಟು ಬೂದಿ ಆಗಲಿ ಬಿಡು ಪಾಂಚಾಲ, ನಿನ್ನ ಬಿಡುವುದು ಉಂಟೆ. ವೀರರಾಗಿರ್ತಕ್ಕಂಥ ನನ್ನ ಪತಿ ದೇವರುಗಳಿದ್ದಾರೆ. ಯಾರು? ನಿನ್ನ ಗಂಡೇಂದ್ರ. 3 ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನಿದ್ದಾರೆ. ಅವನೊಬ್ಬನ ಪುಂಸಕ, ಅವನಿಂದೇನಾಗುವುದು? ಜಗಜ್ಜಟ್ಟಿ ಬಲ್ಲ ಭೀಮಸೇನನಿದ್ದಾರೆ. ಅವನೊಬ್ಬ ಹೊಟ್ಟೆ ಬಾಕ ತಿನ್ನೋದೊಂದು ಬಿಟ್ರೆ ಏನು ಗೊತ್ತಿಲ್ಲ. ನಕುಲ ಸಹದೇವರಿದ್ದಾರೆ, ಅವರಿನ್ನೂ ಚಿಕ್ಕ ಬಾಲಕರು. ಅಂದ್ರೆ ನೀನು ನನ್ನನ್ನು ಬಿಡುವುದಿಲ್ಲವೇ? ಧರ್ಮರಾಯರಿಲ್ಲವೇ? ಅವನು ಸೋತು ಕಂಗಾಲ ಕೂತಿದ್ದಾನೆ. ಪಾಂಚಾಲಿ, ನಿನ್ನ ಸಹಾಯಕ್ಕೆ ಯಾರು ಬರುವವರಿಲ್ಲ ಇಲ್ಲಿ. ಹಾಗಾದ್ರೆ ಬಿಡುವುದಿಲ್ಲವೇ? ನಿನ್ನಂತ ಪಾಪಿಗಳನ್ನ, ನಿನ್ನಂತ ದುಷ್ಟರನ್ನು ನಿರ್ನಾಮ ಮಾಡುವುದಕ್ಕೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಕರೀತೇನೆ ಅವನನ್ನೇ. ಏನು? ಆ ಗೊಲ್ಲನನ್ನು ಕರೆಯುವೆಯ? ಎಲ್ಲೆಲ್ಲಿ ನಿಂತು ದನಗಳನ್ನು ಮೇಯಿಸ್ತಿರುವನೋ ಬಂದು ಇವಳ ಪ್ರಾಣ ಕಾಪಾಡ್ತಾನಂತೆ, ಮಾನವನ ಕಾಪಾಡ್ತಾನಂತೆ. ವೀರಾದ ನಿನ್ನ ಗಂಡಂದ್ರೆ ತಲೆ ತಗ್ಗಿಸ್ಕೊಂಡು ಕೂತವ್ರೆ. ಕರೆ ಆ ನಿನ್ನ ಕೃಷ್ಣನನ್ನು ನೋಡೋಣ. ಸೀರೆಯನ್ನು ಎಳಿತಾ ಇದ್ದಾನೆ. ಬೇಡ ಬೇಡ, ನನ್ನನ್ನು ಬಿಟ್ಟು ಬಿಡು ಅಂತಿದ್ರೆ ಕೊನೆಗೆ ಕೃಷ್ಣನನ್ನೇ ಕರೀತಾಳೆ. ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಕೃಷ್ಣ 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 ಬಿಡೋ. ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರವಿ ಕುಣಿದಾಡಿದ ಪಾದ.
ಕೈಗಳ ಹಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ ಪಾಪವನ್ನು ಕಳೆವಂತ ಸುರಗಂಗೆ ಜನಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನಿಸಿದಂತ ಕೃಷ್ಣನ ಪಾದವ ನಂಬಿಕೆ ನಯ್ಯ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತಗೆ ಮುಕುತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತಗೆ ಮುಕುತಿಯನ್ನು ಕೊಡುವಂತ ಪಾದ ಆನಂದಿ ಕಲ್ಲಾದ ಸತಿಗೆ ಜೀವವ ತಂದ ಕಾನನದಿ ಕಲ್ಲಾದ ಸತಿಗೆ ಜೀವವ ತಂದ ಕೃಷ್ಣನ ಪಾದವ ನಂಬಿಕೆ ನಯ್ಯ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಕೃಷ್ಣ 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 ಬೆಟ್ಟದ ಗಾತ್ರ ಸೀರೆ ಬಂದು ಬಿದ್ದು ಮಾನ ಪ್ರಾಣಗಳು ಉಳ್ಕೋತು ನೋಡಿ ಎಷ್ಟು ಹೇಳಿದ್ರು ಸುಮ್ ಸೀರೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಪರಮಾತ್ಮ ಒಲಮೆ ತೋರ್ಬಿಟ್ಟ ಏಕೆ ದುಶ್ಯಾಸನ ಏಕೆ ಕಂಗಾಲಾದೆ ಆಗುತ್ತಿಲ್ಲ ಅಣ್ಣ ಆಗುತ್ತಿಲ್ಲ ಎಷ್ಟು ಹೇಳಿದ್ರೆ ಈ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆ ಅಣ್ಣ ಅದಕ್ಕೆ ಕುಂತಿದ್ದೇನೆ ಅಣ್ಣ ಏನ್ ಮಾಡೋದಣ್ಣ ಏನೋ ಬೇಡ ಕೂತ್ಕೋ ಕೊನೆಗೂ ಆ ಗೊಲ್ಲ ಕೃಷ್ಣ ಮದಿವಳ ಮಾನ ಪ್ರಾಣವನ್ನು ಕಾಪಾಡ್ಬಿಟ್ನಲ್ಲ ಆ ಕೃಷ್ಣ ಬರದಿದ್ರು ಗೊತ್ತಾಗ್ತಿತ್ತು ನನ್ನ ಪ್ರತಾಪ ಏನು ಅಂತ ಕೂತ್ಗಳೇಗ ಬಾಬಾ ನೀನೇನು ಮುಖ ನೋಡ್ತಾ ಇದನ್ನೊಂದು ಆಟ ಹಾಕು ಈ ಆಟದಲ್ಲಿ ಒಂದು ವೇಳೆ ಧರ್ಮರಾಜ ಗೆದ್ದುಬಿಟ್ರೆ ಸೋತ್ರನೆಲ್ಲ ಕೊಟ್ಟು ಕಳಿಸು ಒಂದು ವೇಳೆ ಮತ್ತೇನಾದ್ರೂ ಸೋತ್ರೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಏನಪ್ಪಾ ಧರ್ಮರಾಜ ಒಪ್ಪಿಗೆನಾ ಒಪ್ಪಿಗೆ ಸ್ವಾಮಿ ಒಂದು ಹೆಣ್ಣನ್ನು ತಂದು ಸಭೆಯೊಳಗೆ ಸೀರೆ ಎಳೆದು ಅಪಮಾನ ಮಾಡಲು ಹೊರಟ ಇಂಥ ಜನಗಳೆದುರು ಬದುಕಿರೋದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದ್ರೂ ಕನಿಕರ ಉಂಟು ಮಾವ ಇನ್ನೊಂದು ಆಟ ಹಾಕುವಂತ ಧರ್ಮರಾಯ ಕೊಟ್ಟ ಮಾತಿನಂತೆ ರಾಜೋಚಿತವಾದ ವಸ್ತು ಉಡುಪುಗಳೆಲ್ಲ ತೆಗೆದು ನಾರು ಮಡಿಯನ್ನುಟ್ಟು ವನವಾಸಕ್ಕೆ ಹೋಗ್ತಾ ಇದ್ದಾರೆ ಜೊತೆಯಲ್ಲಿ ಭೀಮಾರ್ಜುನನ ಕುಲಸಾದೇವ ಇವರ ಗಂಡಂದರ ಹಿಂಭಾಗದಲ್ಲಿ ದೃಪದ ನಂದಿನಿ ದ್ರೌಪದಿನೂ ಕೂಡ ಹೋಗ್ತಾ ಇದ್ದಾಳೆ ಯಾಕಣ್ಣ ನೀನು ಸೋತದಕ್ಕೆ ನಾವ್ಯಾಕೆ ಕಷ್ಟಪಡಬೇಕು ಅಂತ ತಮ್ಮಂದರು ಒಂದು ಮಾತು ಕೇಳಲಿಲ್ಲ ನೋಡಿ ಅದಕ್ಕೆ ಅಣ್ಣ ತಮ್ಮಂದರು ಅಂದ್ರೆ ಪಂಚಪಾಂಡವರು ಅಂತ ಸುವರ್ಣಾಕ್ಷರಗಳಲ್ಲಿ ಬರೆದವ್ರೆ ಅಣ್ಣ ಹಾಕಿದ ಗೆರೆನ ಜೀವನದಲ್ಲಿ ಯಾವತ್ತೂ ದಾಟ್ಲಿಲ್ವಂತೆ ನಮ್ಗೆ ಇವತ್ತು ಯಾವ ಕೋರ್ಟ್ನಲ್ಲಿ ನೋಡಿ ಅಣ್ಣ ತಮ್ಮದಿರ ಕೇಸ್ಗಳೇ ಜಾಸ್ತಿ ನೀರು ಬೀಳೋ ಮಾತಕ್ಕೆ ತಗೊಳ್ಳಿ ಜಮೀನಿನ ಮಾತಕ್ಕೆ ತಗೊಳ್ಳಿ ಒಡವೆ ವಸ್ತ್ರಗಳ ಮಾತಕ್ಕೆ ತಗೊಳ್ಳಿ ದಾಯಾದಿಗಳ ಮತ್ಸರ ಅಂತಿರುತ್ತೆ ನೋಡಿ ಆದರೆ ಪಾಂಡವರು ಯಾವತ್ತೂ ಅಣ್ಣ ಹಾಕಿದ ಗೆರೆನ ದಾಟ್ಲಿಲ್ವಂತೆ ಆದರೆ ಧರ್ಮರಾಯನ ಮನಸ್ಸಲ್ಲಿದೊಂದು ನೋವು ನಾನು ಜೂಜಾಡದಕ್ಕೆ ತಾನೇ ಇವತ್ತು ನನ್ನ ತಮ್ಮಂದಿರಿಗೆಲ್ಲ ಈ ಕಷ್ಟ ಬಂತು ಇದಕ್ಕೆಲ್ಲ ಕಾರಣ ನಾನೇ ಯಾಕೆ ಎಲ್ಲರಿಗೂ ಧರ್ಮ ಹೇಳುವ ನಾನೇ ಅಂತ ಧರ್ಮದ ಕೆಲಸವನ್ನು ಮಾಡದ್ನಲ್ಲ ಅಂತ ಧರ್ಮರಾಯನ ದುಃಖದಲ್ಲಿರುವಾಗ 4 ಜನ ಋಷಿಗಳು ವನವಾಸದಲ್ಲಿರುವ ಪಾಂಡವರಿಗೆ ಈ ಭಗವಂತನ 4 ಕಥೆ ಹೇಳ್ಕೊಡ್ತಾರೆ ಅದಕ್ಕೆ ಆ 4 ಕಥೆಗಳನ್ನ 4 ಋಷಿಗಳು ಹೇಳ್ಕೊಳ್ಳೋದು ಒಬ್ಬರು ದಮನ ಮಹರ್ಷಿಗಳು ಬಂದು ನಳದಮಯಂತಿ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳ್ತಾರೆ ಪಾಂಡವರಿಗೆ ವನವಾಸದಲ್ಲಿರೋರಿಗೆ ವೇದವ್ಯಾಸ ಮುನಿಗಳು ಬಂದು ಭಕ್ತ ಪುರೂರವ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕಥೆನ ಹೇಳ್ತಾರೆ ಪಾಂಡವರಿಗೆ
ಬೃಹದಶ್ವಮುನಿಗಳು ಬಂದು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕಥೆಯನ್ನು ಹೇಳ್ತಾರೆ. ಇವತ್ತು ದೌಮ್ಯ ಮಹರ್ಷಿಗಳು ಬರ್ತಾ ಇರೋದು. ದೌಮ್ಯ ಮಹರ್ಷಿಗಳು ಬಂದು ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯಕಥೆಯಲ್ಲಿ ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಅಥವಾ ಲಕ್ಷ್ಮೀ ಸನೇಶ್ವರ ಶಪಥ ಎಂಬತಕ್ಕಂಥ ಕಥೆಯನ್ನ ಭಕ್ತ ಮಹಂದಾತ ಅನ್ನೋ ಕಥೆಯನ್ನು ಹೇಳೋದು ಯಾರು? ಮಹಾನುಭಾವರಾಗಿರ್ತಕ್ಕಂಥ ದೌಮ್ಯ ಮಹರ್ಷಿಗಳು. ಆ ಕತೆ ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಯಾವ ದೌಮ್ಯ ಮಹರ್ಷಿಗಳು ಬರ್ತಾ ಇದ್ದಾರೆ, ಓಹೋ ಧರ್ಮರಾಯ, ಇದೇನಪ್ಪ ನಿನ್ನ ಕಣ್ಣಲ್ಲಿ ನೀರು, ಪಾಂಡವರ ಪ್ರಾಣವೇ ಮಮ ಪ್ರಾಣವೆಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ನಿನ್ನ ಜೊತೆಲಿರುವ ಕಣ್ಣೀರು ಹಾಕೋದೆ. ಬನ್ನಿ ಪೂಜ್ಯರೇ, ಎಲ್ಲರಿಗೂ ಧರ್ಮ ಹೇಳುವ ನಾನೇ ಅಂತ ಧರ್ಮದ ಕೆಲಸವನ್ನು ಮಾಡಿದ್ನಲ್ಲ ಸರಿಯೇ? ಜೂಜಾಡಿದವ್ ನಾನೇ ತಾನೇ, ಹೆಂಡ್ತಿನ ಅಪಮಾನ ಮಾಡಿದವ್ ನಾನು ತಾನೇ, ಇದಕ್ಕೆಲ್ಲ ಕಾರಣ ನನ್ನ ಜೂಜಾಟ. ಓಹೋ ಧರ್ಮರಾಯ, ನೀನು ಕಣ್ಣೀರು ಹಾಕ್ತಾ ಇದೀಯಾ? ಇದು ನೀನು ಮಾಡಿಕೊಂಡು ಕೃತ್ಯವಲ್ಲಪ್ಪ ಪೂಜ್ಯರೇ. ಜೂಜಾಡಿದವ್ ನಾನೇ ತಾನೇ, ಜೂಜಾಡಿದವನು ನೀನೇ, ಜೂಜಾಡಿಸಿದವನೇ ಬೇರೆ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲೇಬೇಕು. ನಿನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕುಳಿತಿದ್ದಾನೆ. ಅವನು ಯಾರ ಭುಜವನೇರವನವರಿಗೆ ಕಷ್ಟ ಕಾರ್ಪಣ್ಯಗಳ ತಪ್ಪದ್ದಲ್ಲ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲಿ? ಧರ್ಮರಾಯ, ನೀವೆಲ್ಲರೂ ಕಂಗಾಲಾಗಿ ಕುಳಿತಿರುವಾಗ ಒಂದು ಸಾರಿ ಆದರೂ ಸೋಲುವಾಗ ನೀನು ದೇವರ ಹೆಸರು ಹೇಳಿದೆ ಯಾವತ್ತು? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಿಕ್ಕೆ ಅವನು ಬಿಡ್ಲಿಲ್ಲ. ಒಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ಭಗವಂತನ ಹೆಸರು ಹೇಳಿ ಮಾಡ್ತಿದ್ದವನು ಯಾಕೆ ಅವತ್ತು ಒಂದು ಸಾರಿ ಆದರೂ ಭಗವಂತನ ಹೆಸರು ಹೇಳಲಿಲ್ಲ? ಹೇಳೋದಿಕ್ಕೆ ಅವನು ಬಿಡ್ಲಿಲ್ಲ. ಅದೇ ದ್ರೌಪದಿ ನಿನ್ನ ಕಣ್ಣೆದುರಿಗೆ ಕೃಷ್ಣ ಅಂತ ಅವಳು ಕೂಗುದು ಕೂಡಲೇ ಬೆಟ್ಟದ ಗಾತ್ರ ಸೇರೆ ಬಂದ ಅವಳ ಮಾನ ಪ್ರಾಣ ಉಳಿಲಿಲ್ವೇ? ನೀನು ಆಗ್ಲಾದ್ರೂ ಎಚ್ಚೆತ್ತುಕೊಂಡ ಭಗವಂತನ ಹೆಸರು ಹೇಳ್ಬೋದಾಗಿತ್ತಲ್ಲ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಿಕ್ಕೆ ಅವನು ಬಿಡ್ಲಿಲ್ಲ. ನಿಜ ಪೂಜ್ಯರೇ, ಒಂದು ಸಾರಿ ಆ ಭಗವಂತನ ಹೆಸರು ಹೇಳ್ಬಿಟ್ಟಿದ್ರೆ ನನಗೆ ಕಷ್ಟವೇ ಬರ್ತಿರ್ಲಿಲ್ವೋ ಏನು? ಸದ್ದೋ ಪೂಜ್ಯರೇ, ಈಗ ಅವನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಆಗೋದಕ್ಕೆ ಅನ್ಯತ ಮಾರ್ಗವಿಲ್ವೇ? ಯಾಕಿಲ್ಲ? ಒಳ್ಳೆ ಮಾರ್ಗವೇ ಇದೆಯಲ್ಲ. ಭಕ್ತಿಯಿಂದ ಯಾರು ಅವನ ಚರಿತಾಮೃತವನ್ನ ಸಂಪೂರ್ಣವಾಗಿ ಕೇಳುವರೋ, ಹಾಡುವರೋ, ಧ್ಯಾನಿಸುವರೋ ಅವರಿಗೆ ಸಕಲಿಷ್ಟಾರ್ಥ ಭಾಗ್ಯವನ್ನ ಪರಮಾತ್ಮನೇ ಕೊಟ್ಟು ಕಾಪಾಡ್ತಾನೆ. ಪೂಜ್ಯರೇ, ಅವನ ಕಥೆಯನ್ನು ಕೇಳಿದವರಿಗೆ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಡ್ತಾನೆ ಅನ್ನೋದಾದ್ರೆ ಭಕ್ತಿಯಿಂದ ಕೇಳೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅಂತ ಯಾವ ದ್ರೌಪದಿ ಸಮೇತನಾಗಿ ಭೀಮ, ಅರ್ಜುನ, ನಕುಲ, ಸಹದೇವರ ಸಮೇತವಾಗಿ ಧರ್ಮರಾಯನು ಯಾವ ದೌಮ್ಯ ಮಹರ್ಷಿಗಳ ಮುಂಭಾಗದಲ್ಲಿ ಕೈ ಮುಗಿದು ಕುಳಿತಾಗ ಜಗದೊಳಗೆ ಶನೇಶ್ವರನ ಶಕ್ತಿ ಏನು, ಲಕ್ಷ್ಮಿಯ ಶಕ್ತಿ ಏನು, ಇವರಿಬ್ಬರು ಯಾಕೆ ಶಪಥವನ್ನು ಮಾಡಿದ್ರು, ಇವರಿಬ್ಬರಲ್ಲಿ ಯಾರು ಅಧಿಕರು ಅನಿಸ್ಕೊಂಡ್ರು ಎಂಬತಕ್ಕಂಥ ಕಥೆಯ ಸಾರಾಂಶವೇ ಸತ್ಯ ಮಹಂದಾತ ಅಥವಾ ಲಕ್ಷ್ಮೀ ಶನೇಶ್ವರ ಶಪಥ ಎಂಬ ವಿಶೇಷವಾದ ಕಥೆ ಇದು. ನಾನಾ ಅರ್ಥಗಳಿದೆ ಕಥೆಯಲ್ಲಿ. ಮನೆ ಕಟ್ಟಬೇಕಾದ್ರೆ ನೆಲು ನಿಲ್ಲಿಸ್ತೀವಲ್ಲ ಯಾಕೆ? ಆ ನೆಲು ಪೂಜೆ ಮಾಡ್ತೀವಲ್ಲ ಯಾಕೆ? ವರಮಹಾಲಕ್ಷ್ಮಿ ಹಬ್ಬ ಮತ್ತು ಶನೇಶ್ವರನ ಶ್ರಾವಣ ಶನಿವಾರ ಎರಡು ಒಟ್ಟಿಗೆ ಬರುತ್ತಲ್ಲ ಯಾಕೆ? ಅನೇಕ ವಿಚಾರಗಳ ಈ ಕಥೆಯಲ್ಲಿ ಕೊನೆ ನಿಮ್ಗೆ ಸಾರಾಂಶ ಸಿಗುತ್ತೆ. ಕೇಳಬೇಕು ಈ ಕಥೆನ ಪೂರ್ತಿ ಆಗುವ ತನಕ. ಭಗವಂತ ಇವರಿಬ್ಬರಲ್ಲೂ ಒಬ್ಬರು ಬಿಟ್ರೂ ಬದುಕಿರೋಕ್ಕಾಗಲ್ಲ. ಒಬ್ಬ ಲಕ್ಷ್ಮಿ, ಇನ್ನೊಬ್ಬ ಶನೇಶ್ವರ ಇಬ್ಬರು ಬೇಕು ಅನ್ನೋದಕ್ಕೆ ಈ ಕಥೆ ಕೇಳಬೇಕು. ಅದರಿಂದ ಜಗದೊಳಗೆ ಇಂಥ ಸತ್ಯಮಹಂದಾತ ಅಥವಾ ಲಕ್ಷ್ಮೀ ಶನೇಶ್ವರ ಶಪಥ ಎಂಬ ಕಥೆಯನ್ನ ನಾವು ಕೇಳುವುದಕ್ಕೆ ಸದಾ ಸಿದ್ಧರಾಗಿದ್ದೇವೆ ಎಂದಾಗ ಯಾವ ದೌಮ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಮಂಗಳಾರತಿ ಮಾಡಿ. ಕನ್ನಡ ನಾಡಿನ ವೀರ ಕುಮಾರ, ಗಂಡು ಭೂಮಿಯ ಚರಿತೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ಕನ್ನಡ ನಾಡಿನ ವೀರ ಕುಮಾರ, ಗಂಡು ಭೂಮಿಯ ಚರಿತೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ಮೆರವದಾರಿ ನಗರದಲ್ಲಿ ಮಹಂದಾತನೆಂಬ ಚಕ್ರವರ್ತಿಯು, ಮೆರವದಾರಿ ನಗರದಲ್ಲಿ ಮಹಂದಾತನೆಂಬ ಚಕ್ರವರ್ತಿಯು, ಅಮರನಾಗಿದ್ದ ಬಾಳುತ್ತಲಿರನು, ಲೋಕ ಲೋಕಗಳ ಜಯಿಸುತ್ತಲಿರನು, ಪುಣ್ಯವಂತನು ಇವನಯ್ಯ, ಹನಿ ಪ್ರೇರಣೆಗೆ ಸಿಲುಕಿರಲಯ್ಯ. ನಡನಾಡಿನ ವೀರ ಕುಮಾರ, ಗಂಡು ಭೂಮಿಯ ಚರಿತೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ನಾ ಸತ್ಯದ ಕಥೆಯ ಹಾಡುವೆ, ನಾ ಸತ್ಯದ ಕಥೆಯ ಹಾಡುವೆ.
ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಅನ್ನೋ ಕಥೆಯಲ್ಲಿ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ಮಹಂದಾತ ಅಂದ್ರೆ ಏನು, ಇದು ಹೆಸರೋ, ಇವನು ಯಾರು ಅನ್ನೋದಕ್ಕೆ ನೋಡಿ, ಸೂರ್ಯಕುಲ ಸಂಜಾತನಾಗಿರ್ತಕ್ಕಂಥ ಯೌವನಾಶ್ವ ಮಹಾರಾಜ ಸತ್ಯವತಿ ಎಂಬ ಧರ್ಮಪತ್ನಿಯ ಜೊತೆಯಲ್ಲಿ ಅನಂತ ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಆ ದಾತ್ರಿ ನಗರ ಅಂತ ಸಾಮ್ರಾಜ್ಯದ ಹೆಸರು. ಆ ದಾತ್ರಿ ನಗರದಲ್ಲಿ ಎಲ್ಲಾ ಸುಭಿಕ್ಷವಾಗಿದ್ರೂ ಕೂಡ ಯೌವನಾಶ್ವ ಮಹಾರಾಜ ಸತ್ಯವತಿಗೆ ಒಂದೇ ಒಂದು ಚಿಂತೆ, ಮಕ್ಕಳಿಲ್ಲ ಎಂಬತಕ್ಕಂಥ ಚಿಂತೆ. ನೋಡಿ, ಇವತ್ತಿನ ಕಾಲದಲ್ಲಿ ಆ ಚಿಂತೆ ಇಲ್ಲ, ಮಸ್ತಾಗವ ಇಲ್ಲಿ. ಅವತ್ತಿನ ಕಾಲದಲ್ಲಿ ದಾನ ಧರ್ಮ ಯಥೋಪಕಾರ್ಯಗಳನ್ನು ಮಾಡ್ತಿದ್ರು ಮಕ್ಕಳಿಗೋಸ್ಕರವಾಗಿ. ಏನ್ ಮಾಡಬೇಕು ಗೊತ್ತಿಲ್ಲ ಒಟ್ಲಿ. ಅಂದ್ರೆ ಇಲ್ಲಿ ಮಕ್ಕಳ ಭಾಗ್ಯವನ್ನು ನಮ್ಮ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೇ. ಅಲ್ಲಿ ಮಕ್ಕಳಿಗೋಸ್ಕರವಾಗಿ ಗಂಡ ಹೆಂಡತಿರಿಬ್ಬರು ಕೂಡ ಪುತ್ರಕಾಮೇಷ್ಟಿ ಆಗಮನ ಮಾಡ್ತಾರೆ. 21 ದಿವಸಗಳ ಕಾಲ ಪುತ್ರಕಾಮೇಷ್ಟಿ ಆಗಮನ ಮಾಡ್ತಿರ್ಬೇಕಾದ್ರೆ 21 ದಿವಸಗಳ ಕಾಲ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ವ್ರತಗಳನ್ನು ಮಾಡಿಕೊಂಡು ಈ ಪುತ್ರಕಾಮೇಷ್ಟಿ ಯಾಗದಿಂದ ಖಂಡಿತವಾಗಲೂ ರಾಣಿಗೆ ಮಕ್ಕಳಾಗುತ್ತೆ ಅಂತ ಋಷಿಪುಂಗವರೆಲ್ಲ ಮಾಡುತ್ತಿರುವಂತ ಯಾಗ ನೋಡಿ, ಅವತ್ತು ಕೊನೆ ದಿವಸ ಮೌನ ವ್ರತ. ಅವತ್ತು ಎಲ್ಲರೂ ಯಾಗ ಮಂಟಪದಲ್ಲಿ ಕೂತವರೆ, ಅರ್ಧರಾತ್ರಿ ಸಮಯ, ಎಲ್ಲ ಕಣ್ಣು ಮುಚ್ಚಿಕೊಂಡು ಮೌನ ವ್ರತ. ಅವತ್ತು ಮುಗಿದ್ರೆ ವ್ರತ ಮುಗಿತು. ಅರ್ಧರಾತ್ರಿಯಲ್ಲಿ ಏನಾಗುತ್ತೆ ಅಂದ್ರೆ ಯೌವನಾಶ್ವ ಮಹಾರಾಜನಿಗೆ ಅತೀವವಾದ ಬಾಯಾರಿಕೆ ಶುರು ಆಗ್ಬಿಡುತ್ತೆ. ಬಾಯಾರಿಕೆ ಅಂದ್ರೆ ಹಂಗಿಂಗಲ್ಲ, ಬಾಯೆಲ್ಲ ಒಣಗಿ ಪ್ರಾಣ ಬಿಡುವ ಸ್ಥಿತಿ ಹೊಂಟೋಗುತ್ತೆ. ಆ ಹೋಮದ ಹೊಗೆ ಜೊತೆಗೆ ಪ್ರಾಣ ಇನ್ನೇನು ನೀರು ಕುಡಿಲಿಲ್ಲ ಅಂದ್ರೆ ಪ್ರಾಣ ಹೊರಟೋಗುತ್ತೆ ಅನ್ನೋ ಸ್ಥಿತಿ ಬಂದಾಗ ಕಣ್ಣು ಬಿಟ್ಟು ನೋಡ್ತಾನೆ, ಎಲ್ಲ ಕಣ್ಣು ಮುಚ್ಚಿಕೊಂಡು ಮೌನ ವ್ರತದಲ್ಲಿ ಇರ್ತಾರೆ. ಅಯ್ಯೋ, ಪ್ರಾಣ ಇದ್ದಿರ್ತಾನೆ ಮಕ್ಕಳು ಅಡಿಯೋದು, ಈ ಪ್ರಾಣಿವೆ ಹೊರಟೋಗ್ತಾ ಇದೆಯಲ್ಲ ಅಂತ ಗಿಂಡಿಲಿ ತೀರ್ಥ ತುಂಬಿಟ್ಟಿತ್ತಲ್ಲ, 21 ದಿವಸ ಪೂಜೆ ಮಾಡಿ ಆ ಯಾಗ ತೀರ್ಥವನ್ನ ಎತ್ತಿ ಘಟಘಟನೆ ಕುಡಿದು ಬಿಡ್ತಾನೆ. ಋಷಿಗಳು ಕಣ್ಬಿಟ್ಟು ನೋಡ್ತಾರೆ, ಅಯ್ಯಯ್ಯೋ, ಜಗದೊಳಗೆ ನಡೆಯಬಾರದು ನಡೆದೋಯ್ತಲ್ಲಪ್ಪ, ಏನಾಯ್ತು ಸ್ವಾಮಿ? ಆ ಯಾಗ ತೀರ್ಥವನ್ನ ರಾಣಿ ಕುಡಿದು ರಾಣಿ ಗರ್ಭ ಧರಿಸಬೇಕಾಗಿತ್ತು. ರಾಜ ಕುಡಿದು ಬಿಟ್ಟಿದಾನಲ್ಲ. ಪ್ರಪಂಚದಲ್ಲಿ ನಡೆಯಬಾರದು ನಡೆಯುತ್ತಲ್ಲಪ್ಪ, ಇದೆಂತ ಆಟ ಇದು? ಅಂದ್ರೆ ಯೌವನಾಶ್ವ ಮಹಾರಾಜ ಗರ್ಭ ಧರಿಸ್ತಾನೆ, ಇದು ಸತ್ಯ. ಯೌವನಾಶ್ವ ಮಹಾರಾಜ ಗಂಡಸಾದ್ರೂ ಪರವಾಗಿಲ್ಲ, ಯಾಗ ತೀರ್ಥದ ಫಲದಿಂದ ಅವನ ಹೊಟ್ಟೆ ಒಳಗೆ ಮಗು ಬೆಳೆಯುತ್ತೆ. ಸ್ವಾಮಿ, ಇದಾಗೋ ಕೆಲಸವೇ? ಗಂಡಸು ಮಗು ಇರೋದಕ್ಕೆ ಸಾಧ್ಯವೇ? ನಿಜ. ಈ ಯಾಗ ತೀರ್ಥದ ಫಲ ಆಗಿದೆ ಎಂದಾಗ ಆ ಯೌವನಾಶ್ವ ಮಹಾರಾಜ ದಿನೇ ದಿನೇ ಹೆಣ್ಣಿನ ಹಾಗೆ ತನ್ನ ಹೊಟ್ಟೆ ಒಳಗೆ ಒಂದು ಮಗು ಬೆಳೀತಾ ಇದೆ. ಏನಪ್ಪ, ಪ್ರಪಂಚದಲ್ಲಿ ನಡೆಯಬಾರದ್ದು ಗಂಡು ಗರ್ಭವನ್ನು ಧರಿಸಿದಾನಲ್ಲ ಅಂತ ಎಲ್ಲ ಪೇಚಾಡ್ತಿರ್ಬೇಕಾದ್ರೆ ಅವತ್ತನ ಕಾಲದಲ್ಲಿ ನವಮಾಸಗಳು ತುಂಬುತ್ತಿರ್ಬೇಕಾದ್ರೆ 9 ತಿಂಗಳು ತುಂಬುತ್ತಾ ಇರಬೇಕಾದ್ರೆ ಹೆರಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಬಲ ಹೊಟ್ಟೆಯನ್ನು ಸೀಳ್ಕೊಂಡು ಒಂದು ಗಂಡು ಮಗು ಜನನ ಆಗೋಗುತ್ತೆ. ಆ ಗಂಡು ಮಗು ಜನನವಾಗಿ ಕಿಟ್ಟೋ ಅಂತ ಕಿರುತ್ತಾ ತಾನು ಹುಟ್ಟಿದ ಮಗು. ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಆ ಮಗುವಿಗೆ ತಾಯಿ ಹಾಲು ಸಿಕ್ತಿತ್ತು. ಗಂಡಿನ ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ನಗ್ತಾವ್ರೆ, ಗಂಡಸ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು, ಈ ಮಗುನ ಯಾರು ಕಾಪಾಡ್ತಾರೆ, ಈ ಮಗುನ ಯಾರು ಕಾಪಾಡ್ತಾರೆ ಅಂದಾಗ ದೇವರೇ ಕಾಪಾಡಬೇಕು ಅಂತ ಎಲ್ಲರೂ ಆ ಮಗುನ ನೋಡಿ ಅಪಹಾಸ್ಯ ಮಾಡ್ತಿರ್ಬೇಕಾದ್ರೆ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾಗಿ ಅಳುತ್ತಿರುವ ಆ ಮಗುವಿನ ಎಡಗೈನ ಹೆಬ್ಬೆಳನ ತೆಗೆದು ಆ ಮಗುವಿನ ಬಾಯಿಗಿಡ್ತಾನೆ ಇಂದ್ರ. ಇಟ್ಟ ಕೂಡಲೇ ಮಗು ಅಳೋದು ನಿಲ್ಲಿಸ್ಬಿಡ್ತದೆ. ಆಗ ಇಂದ್ರ ಹೇಳ್ತಾನೆ, ಇವನು ಸಾಮಾನ್ಯನಲ್ಲ, ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿದವನು, 6 ರಾಯರ ಗಂಡ 3 ರಾಯರ ಮಿಂಡ, ಜಗದೊಳಗೆ ವಿಧಿಯನ್ನೇ ಗೆದ್ದಂತ ಮಹಂದಾತ ಭೂಪಾಲ. ಮಹಂದಾತ ಅಂದ್ರೆ ಏನ್ ಗೊತ್ತೇ? ಬೆರಳನ್ನ ಪಾನ ಮಾಡುವಂತ. ಈ ಕೆಲವು 2ನೇ ಕ್ಲಾಸ್ ಓದಕ್ ಬಂದ್ರು ಹಿಂಗ್ ಚೀಪ್ತಾ ಇರ್ತವೆ ಎಡಗೈ ಬೆಳ್ಳ, ನೀವು ಹೊಡೀರಿ ಪುನಃ ಬಾಯಿಗಾಕತ್ತವೆ. ಯಾಕೆ ಅಂದ್ರೆ ತಾಯಿಯ ಎದೆಹಾಲನ್ನು ಊಟ ಮಾಡುವಂತ ಒಂದು ತೃಪ್ತಿ ಆ ಹೆಬ್ಬೆಳ್ ಚೀಪದಾಗ ಮಕ್ಕಳಿಗೆ ಸಿಗುತ್ತಂತೆ. ಇಲ್ಲೇನಾಗಿದೆ ನೋಡಿ, ಆ 6 ರಾಯರ ಗಂಡ 3 ರಾಯರ ಮಿಂಡ, ಜಗದೊಳಗೆ ವಿಧಿಯನ್ನ ಗೆದ್ದಾತ ಮಹಂದಾತ ಭೂಪಾಲ ಅಂತ ಅವನಿಗೆ ಹೆಸರು. ಮಹಂದಾತ ಅಂದ್ರೆ ಬೆರಳನ್ನ ಪಾನ ಮಾಡುವಂತ ಅವನ ಹೆಸರು. ಹೀಗಿರ್ಬೇಕಾದ್ರೆ ಅವನೇ ನೋಡಿ ನಮ್ಮ ಇವತ್ತಿನ ಕಥಾನಾಯಕ ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿದವನು. ಆ ಇಂದ್ರಾದಿ ದೇವತೆಗಳು ಅವನಿಗೆ ಮಹಂದಾತ ಅಂತ ಹೆಸರು ಕರೆದು ಹೊಟ್ಟೆ ಹರಿದು ಮಲಗಿರ್ತಕ್ಕಂಥ ಅವನಿಗೆ ಅಭಯ ಕೊಟ್ಟಾಗ ಗಾಯವೆಲ್ಲ ವಾಸಿಯಾಗಿ ಯೌವನಾಶ್ವ ಮಹಾರಾಜ ಎತ್ತು ಕೂತವನೇ. ಈ ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿದಂತ ಇವನು ಸೂರ್ಯ ಚಂದ್ರರ ತನಕ ಇವನ ಹೆಸರು ಕೀರ್ತಿ ಆಗುತ್ತೆ. ಇದು ಸತ್ಯವಾದ ಮಾತು ಅಂತ ದೇವತೆಗಳು ಋಷಿಗಳೆಲ್ಲರೂ ಕೂಡ ಹರಸಿ ಆ ಮಗುವನ್ನು ಹರಸಿ ದೇವಲೋಕದ ಕಡೆ ಹೋಗ್ತಾರೆ. ಅವೇ ದಿನೇ ದಿನೇ ಪ್ರವರ್ಧಮಾನನಾಗಿ ಬೆಳೀತಾ ಇದ್ದಾನೆ. ಅವನೇ ಮಹಂದಾತ ಭೂಪಾಲ.
ಪ್ರಾಪ್ತ ವಯಸ್ಸಿನ ತನಕ ಸಕಲ ವಿದ್ಯೆಗಳನ್ನು ಕಲಿತು ಕೀರ್ತಿವಂತನಾಗಿ ಬೆಳೀತಾ ಇದ್ದಾನೆ. ಬಿದಿಗೆಯ ಚಂದಮಾಮನಂತೆ ಬೆಳೆಯುತ್ತಿರುವ ಅವನಿಗೆ ಯೋಗ್ಯ ಕಾಲದಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡಿಸಿದಂಥ ಮಹಾನುಭಾವದಂಥ ಯುವನಾಶ್ವ ಮಹಾರಾಜ ಪ್ರಾಪ್ತ ವಯಸ್ಸಿಗೆ ಬಂದಿರತಕ್ಕಂಥ ಅವನಿಗೆ ಪಕ್ಕದ ಸಾಮ್ರಾಜ್ಯದ ಶತಬಿಂದು ಮಹಾರಾಜನ ಮಗಳಾಗಿರ್ತಕ್ಕಂಥ ಬಿಂದುಮತಿ ಎಂಬತಕ್ಕಂಥ ಒಬ್ಬ ರಾಜಕುಮಾರಿಯನ್ನು ಹುಡುಕಿ ಗುಣದಲ್ಲಿ ರೂಪದಲ್ಲಿ ಮಹಾಸಾಧ್ಯವೇ ಆಗಿರ್ತಕ್ಕಂಥ ಅವಳ ಜೊತೆ ವಿವಾಹವನ್ನು ಮಾಡಿ ಮಹಂದಾತ ಭೂಪಾಲ ಮತ್ತು ಬಿಂದುಮತಿ ಇಬ್ಬರನ್ನು ಕೂಡ ತನ್ನ ಅರಮನೆಗೆ ಕರೆತಂದು ದಾತ್ರಿ ನಗರದ ಯುವರಾಜ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾನೆ. ಅವನೇ ನಮ್ಮ ಇವತ್ತಿನ ಕಥಾನಾಯಕ. ರಾಜನಾಗಿ ಕೂತುಕೊತಾವನೇ ಪತ್ನಿಯಾದ ಬಿಂದುಮತಿ ಸಮೇತನಾಗಿ ತುಂಬಿದ ಸಭೆಯಲ್ಲಿ ತಂದೆಗಿಂತಲೂ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಿದ್ದಾನೆ ಸತ್ಯಸಂಧನಾದಂಥ ಮಹಂದಾತ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ನಾಡಿನಲ್ಲಿ ಈ ವರ್ಷ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿದೆ. ಬಹಳ ಚೆನ್ನಾಗ್ತದೆ ಮಹಾಪ್ರಭು. ಈಗಲೂ ಹೋಯ್ತಾ ಇದೆಯಲ್ಲ ಮಹಾಪ್ರಭು. ಇವತ್ತು ಬಂದಿದೆ. ಹೌದು ಮಹಾಪ್ರಭು. ಇನ್ನು 3-4 ದಿವಸ ಬರುತ್ತಂತೆ. ಹೌದು ಮಹಾಪ್ರಭು. ಒಳ್ಳೆದಾಗಲಿ. ಜಗದೊಳಗೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿದ್ದಾರೆ ಎಂದಾಗ ನಮ್ಮ ಸಾಮ್ರಾಜ್ಯ ಎಂದೆಂದು ಹೀಗೆ ಸುಭಿಕ್ಷವಾಗಿರಬೇಕು, ನಮ್ಮ ಜನಗಳೆಲ್ಲ ಆನಂದ ಪರವಶರಾಗಿರಬೇಕು ಅಂತ ಪ್ರತಿನಿತ್ಯ ಮಹಾನುಭಾವನಾಗಿರ್ತಕ್ಕಂಥ ಮಹಂದಾತ ಭೂಪಾಲ ಹೇಳ್ತಾನೆ. ಸಚಿವ ಉಚಿತ ಸಚಿವ ಉಚಿತ ಭಜಗಳು ಜಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡುಡಿ. ಅನವರತ ಸುಖದಿಂದ ಇರುತ್ತಿಗರೆ ಅನುದಿನವೋ ಅನವರತ ಸುಖದಿಂದ ಇರುತ್ತಿಗರೆ ಅನುದಿನವೋ ಅನವರತ ಸುಖದಿಂದ ಇರುತ್ತಿಗರೆ ಸಚಿವ ಉಚಿತ ಭಾಗ್ಯವ ಬೇಡುಡಿ. ಶತ್ರು ರಾಜರೆಲ್ಲ ಇತ್ತು ಕಾಣಿಕೆಯ ಮಿತ್ರ ಭಾವದಿಂದ ವರ್ಧಿಸುತ್ತಲಿಗರೆ. ಶತ್ರು ರಾಜರೆಲ್ಲ ಇತ್ತು ಕಾಣಿಕೆಯ ಮಿತ್ರ ಭಾವದಿಂದ ವರ್ತಿಸುತ್ತಲಿಗರೆ. ಪ್ರಜೆಗಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡುಡಿ. ಉಚಿತ ಭಾಗ್ಯವ ಬೇಡುಡಿ. ಉಚಿತ ಭಾಗ್ಯವ ಬೇಡುಡಿ. ರಾಧಾದಿರಾಜ ರಾಜಗಣ ಗಂಭೀರ ದಾತ್ರಿ ನಗರ ಪುರಾಧೀಶ್ವರ ಅತುಳೈಶ್ವರ್ಯ ಸಂಪನ್ನ ಸತ್ಯಸಂಧ ಶ್ರೀ ಶ್ರೀ ಮಹಂದಾತ ಭೂಪಾಲನಿಗೆ ಜೈ ಬರಾತ್ ಭೌಪರಾತ್ ಜೈ ಬರಾತ್. ನನಗೆ ಹೊಗಳಿಕೆಗಿಂತ ನನ್ನ ಪ್ರಜೆಗಳ ಸುಖವೇ ಬಹಳ ಮುಖ್ಯ. ನನ್ನ ರಾಜ್ಯ ಎಂದೆಂದೂ ಈಗ ಆನಂದ ಪರವಶವಾಗಿರಬೇಕು ಅಂದಾಗ ಇದು ಮಾಂದಾತನ ಕಾಲ. ಯಾವ ಕಾಲ ಅಂದ್ರೆ ಇನ್ನು ಶನೇಶ್ವರ ಭೂಲೋಕ ಹುಟ್ಟೇ ಇಲ್ಲ ತಿಳ್ಕೊಳ್ಳಿ. ಮಹಂದಾತನ ಒಂದು ರಾಜ್ಯಭಾರ ಪ್ರಾರಂಭವಾದಾಗ ಇನ್ನು ಭಗವಂತ ಭೂಲೋಕ ಹುಟ್ಟೇ ಇಲ್ಲ. ಈ ತಾಯಿ ಜಗನ್ಮಾತೆ ಲಕ್ಷ್ಮಿ ಭೂಲೋಕ ಕೊಟ್ಬಿಟ್ಟಿದ್ದಾಳೆ. ಸಮುದ್ರ ಮತನ ಕಾಲದಲ್ಲೇ ಬಂದ್ಬಿಟ್ಲು ಭೂಲೋಕಕ್ಕೆ ಅವಳು. ಪರಮಾತ್ಮ ಕಷ್ಟ ಕೊಡವನೇ ಇನ್ನು ಹುಟ್ಟಿಲ್ಲ ಅಂದಾಗ ಮಾನವರ ಜೀವನ ಹೆಂಗಿತ್ತು ಆಗ. ಇವತ್ತು 150 ಕಷ್ಟ ಇದ್ರು ಈ ಮನುಷ್ಯನ ತಡ್ಕೊಳಕ್ಕಾಯ್ತಿಲ್ಲ. ಕಷ್ಟನೇ ಇಲ್ಲ ಅಂದಾಗ ಅವನು ಹೇಗಿದ್ದ? ದೇವ್ರನ್ನೇ ಮರೆತು ಬಿಟ್ಟಿದ್ದ. ಎಲ್ಲೆಲ್ಲೂ ಸಿರಿ ಸಂಪತ್ತು ಐಶ್ವರ್ಯ ತುಂಬಿ ತೊಳಕಾಡ್ತಿತ್ತು. ಜನಗಳೆಲ್ಲ ಆನಂದ ಪರವಶರಾಗಿ ನಾವೇ ದೇವರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿರ್ಬೇಕಾದ್ರೆ ದೇವಗಂಧರ್ವರ ಭೂಲೋಕದಲ್ಲಿ ವಿಚಾರವನ್ನು ತಿಳ್ಕೊಂಡು ಎಲ್ಲರೂ ಕೈಲಾಸ ಪರ್ವತದಲ್ಲಿ ಸೇರಿದ್ದಾರೆ. ಸಭೆ ಏನಂತ?
ಭೂಲೋಕದಲ್ಲಿ ಎಲ್ಲಾ ಭಕ್ತಿಯು ಕ್ಷೀಣವಾಗ್ತಾ ಇದೆ. ಯಾತಕ್ಕಾಗಿ? ಲಕ್ಷ್ಮೀ ಕಟಾಕ್ಷದಿಂದ ಮಾನವ ಮೆರಿತಾ ಇದ್ದಾನೆ. ಲಕ್ಷ್ಮೀ ಕಟಾಕ್ಷದಿಂದ ಎಲ್ಲೆಲ್ಲೂ ನಾನೆಚ್ಚು ತಾನೆಚ್ಚು ಅಂತ ಈ ಮಾನವ ಮೆರಿತಾ ಇದ್ದಾನೆ. ಈಗ ಆ ಲಕ್ಷ್ಮೀ ಕಟಾಕ್ಷದಲ್ಲಿ ಮೆರಿತಾ ಇರುವ ಮಾನವನಿಗೆ ಎದುರಾಗಿ ನಿಂತು ತಕ್ಕ ಪಾಠ ಕಲಿಸ್ತಕ್ಕಂಥ ಅವನೊಬ್ಬ ಸೃಷ್ಟಿಯಾಗಬೇಕು ಭೂಲೋಕದಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಎಲ್ಲಾ ದೇವತೆಗಳು ಸೇರವ್ರೆ. ಅವನು ಯಾವ ರೀತಿ ವ್ಯಕ್ತಿ ಆಗಬೇಕು, ಹೇಗೆ ಹುಟ್ಟಬೇಕು, ಎಲ್ಲಿಂದ ಹುಟ್ಟಬೇಕು ಅಂದಾಗ ಅವನು ಶಿವನ ರುದ್ರಾಂಶದಿಂದ ಹುಟ್ಟಬೇಕು. ಸೂರ್ಯನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟದವನಾಗಿರ್ಬೇಕು. ಅದೇನು ಸ್ವಾಮಿ ಸೂರ್ಯನ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಬೇಕು? ನೋಡಿ, ಕೋಟ್ಯಾಂತರ ಮೈಲಿರೋ ಸೂರ್ಯನ ನಾವು ಕಣ್ಣಿಂದ ನೋಡಕ್ಕಾಗ, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತೀವಿ. ಆ ಬೆಂಕಿ ಜೊತೆಲೇ ಇರ್ತಕ್ಕಂಥ ಹೆಂಡತಿ ಆದವಳು ಅದೆಷ್ಟು ಪತಿವ್ರತೆ ಆಗಿರ್ಬೇಕು. ಬೆಂಕಿ ಜೊತೆಲೇ ಇರ್ಬೇಕಲ್ಲ ಅವಳು. ಸೂರ್ಯ ಅಂದ್ರೆ ಬೆಂಕಿ ಉಂಡೆ, ಅದು ಆ ಬೆಂಕಿಯ ಜೊತೆಲೇ ಇರ್ತಕ್ಕಂಥವಳು ಅದೆಷ್ಟು ಪತಿವ್ರತೆ ಆಗಿರ್ಬೇಕು. ಅವಳೆಷ್ಟು ಬೆಂಕಿಯಷ್ಟೇ ಪತಿವ್ರತೆ ಆಗಿರ್ಬೇಕು ಅಂತ ಅವಳು ಹೊಟ್ಟೆಯಲ್ಲಿ ಹುಟ್ಟದವನು ಜಗತ್ತಿನಲ್ಲಿ ಸುಕೀರ್ತಿವಂತನಾಗ್ತಾನೆ. ಲಕ್ಷ್ಮಿಗೆ ಎದುರಾಗಿ ನಿಲ್ತಾನೆ. ಮಾನವರಿಗೆ ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿರ್ತಾನೆ. ಜಗದೊಳಗೆ ಭಕ್ತಿ ತುಂಬುತ್ತೆ ಅಂತ ಕೈಲಾಸದಲ್ಲಿ ತೀರ್ಮಾನ ಆಗೋಯ್ತು. ದೇವಗಂಧರ್ವರ ಪೂರ್ವಕ ವಿಚಾರವನ್ನು ಕೈಲಾಸದಲ್ಲಿ ತಿಳಿಸಿದ್ರು. ಶಿವನ ರುದ್ರಾಂಶದಿಂದ ಹುಟ್ಟೋಗಾಯ್ತು. ಯಾವ ಶಿವನ ಅಂಶದಿಂದ ಹುಟ್ಟತಕ್ಕಂಥ ರುದ್ರಾಂಶದಿಂದ ಹುಟ್ಟತಕ್ಕಂಥ ಅವನು ಸೂರ್ಯನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ತೀರ್ಮಾನ ಆದಾಗ, ಇಲ್ಲಿ ಸೂರ್ಯ ಲೋಕದಲ್ಲಿ ಏನಾಗಿದೆ? ಸೂರ್ಯನ ನಿಜವಾದ ಹೆಂಡತಿಯ ಹೆಸರು ಶೌಗ್ನಾದೇವಿ ಅಂತ. ಅವಳಿಗೆ ಮನು, ಯಾವ ವಯೋಸ್ವತ, ಅನೇಕ ಜನ ಮಕ್ಕಳು. ಆ ಮಕ್ಕಳ ಜೊತೆಲಿ ಸಂತೋಷವಾಗಿ ಕಾಲ ಕಳೀತಾ ಇರಬೇಕಾದ್ರೆ ಒಂದಿನ ಗಂಡನ ಕೇಳ್ತಾಳೆ. ಏನು ಅಂದರೆ, ನಡೀರಿ ತವ್ರ ಮನೆಗೆ ಹೋಗಿದ್ದು ಬಂದ್ಬಿಡೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡು ತವ್ರ ಮನೆ ತವ್ರ ಮನೆ ತವ್ರ ಮನೆ, ಸಮಯ ಬಂದಾಗ ಹೋಗ್ಬೇಕು ಹೊರತು ಯಾವಾಗಲೂ ಹೋಗ್ಬಾರ್ದು, ಕೆಲಸ ನೋಡ. ಅಲ್ಲಪ್ಪ, ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೆ ಇವ್ರನ್ನ, ಅಥವಾ ಅಪ್ಪನ ಮನೆ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಕ್ಯಾಣೆ ಪಟ್ಟು ಬರ್ತದ ನೋಡಿರ್ಬೇಕು ನೀವು. ಇಲ್ಲಿ ಕೂತಿರೋರ್ನು ಕೇಳಿ. ಪುಟ್ಟ ಮೇಲೆ ಮೊರ ಏತಕ್ಕೆ, ಮೊರ ಮೇಲೆ ಪುಟ್ಟ ಏತಕ್ಕೆ, ದಿಕ್ತಪ್ರ ಗಂಡನ್ನೇ ಏತಾಕ್ಬಿಟ್ಟು ಹೋದ್ರು ಹೇಳಕ್ಕ. ಅವು ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನೆ. ಇವು ಮಾತ್ರ ಒಳ್ಳೆ ಜೋಬಾಕ ಸುಮ್ಮನೆ ಹೋಯ್ತಾನ. ನಾವು ಹೋಗಂಗಿಲ್ವಂತೆ. ಎಲ್ಲಿ ನೀವು ಇದ್ರು ಒಂದೇ ಇದ್ದರು ಒಂದೇ ಸುಮ್ಮನೆ ಮಾಡ್ಕೊಡ್ತೀನಿ ಅಂತ ಏನಾರ ಒಂದು ಮಾಡ್ತಾರ. ಒಟ್ಲಿ ಅವ್ರ ಮನೆ ಪ್ರೀತಿ. 80 ವರ್ಷ ತುಂಬಿರೋ ಮುದ್ಕಮ್ಮನ್ ಕೇಳಿ, ಅಯ್ಯ ನನ್ನ ತಮ್ಮದಿರು ಇನ್ನೂ ಚಂದಾಗ ರೊಕ್ಕ ಕೂಸು. ಅದ ವರ್ಷ ಯಾನ ರೂಪದ ಕರ್ಕೊಂಡಾಗ 5,000 ರೂಪಾಯಿ ಸೀರೆ ಉಡಿಸ್ತಾನ ತಮ್ಮ. ಅವ ಹಬ್ಬಕ್ಕೆ ಕರ್ದಿಲ್ಲ ಇವಳನ್ನ. ಸುಮ್ಮನೆ ಇತ್ತೀನಿ ಇವಳೇ ಒಂದು ಸೀರೆ ತಗೋಗತ್ತೀನಿ ಉಟ್ಕೊಂಬಂದವಳೆ. ಅವ್ರ ಮನೆ ಪ್ರೀತಿ ಬಿಟ್ಕೊಡಲ್ಲ ಕೆಲವರು. ಇಲ್ಲೇನಾಗಿದೆ ನೋಡಿ, ಸೂರ್ಯ ಅಪ್ಪನ ಮನೆಗೆ ಹೋಗೋದು ಬೇಡ ಅಂತ ಹೇಳಿದ್ನಲ್ಲ ಶೌಗ್ನಾದೇವಿನ, ನಾನು ಹೋಗ್ಲೇಬೇಕು ಅಂತ ಈ ಭಗವಂತ ಹುಟ್ಟಬೇಕಲ್ಲ. ನೋಡಿ ನಿಯಮ ಅದು. ಅರ್ಧರಾತ್ರಿಲಿ ಏನು ಮಾಡ್ತಾಳೆ? ಮಕ್ಕಳನ್ನ ಮಲಗಿಸ್ಬಿಟ್ಟು ಕದ್ದು ಬರ್ತಾ ಇದ್ದಾಳೆ ಅಪ್ಪನ ಮನೆಗೆ. ಏನಾಗುತ್ತೆ ನೋಡಿ ಈಗ. ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ಪ್ರೇಮ ಸಾಗರ ಮೂರ್ತಿಯವರ, ಪ್ರೇಮ ಸಾಗರ ಮೂರ್ತಿಯವರ ಅಂಡೆನೆ ಕಡು ಪಾಪಿ ನಾನು, ತಾಯಿ ತಂದೆಯ ಸೇವೆಯನ್ನು ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯ ಹೋಗ. ಅಮ್ಮ ಅಮ್ಮ ಅರ್ಧ ದಾರಿಗೆ ಬಂದಲ್ಲೂ ಮನಸ್ಸು ಹೊಡೆದೋಯ್ತು. ಚಚೆ, ನನ್ನ ಗಂಡನಿಗೆ ಹೇಳ್ದೆ ಕೇಳದೆ ಹೋಗ್ತಿರೋದು ಅಪರಾಧ ಅಲ್ವಾ? ನಾಳೆ ನನ್ಗೆ ಗೊತ್ತಾದ್ರೆ ಏನು ಮಾಡಬೇಕು, ಹೋಗೋದು ಬೇಡ ಅಂತ ಒಂದು ಮನಸ್ಸು. ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಅಯ್ಯೋ ಬರೋದು ಬಂದ್ಬಿಟ್ಟಿದೆ, ಅಪ್ಪನ ಮನೆಗೆ ತಾನೇ ಹೋಯ್ತಿರೋದು, ಏನಾಗಲ್ಲ ಹೋಗು ಅಂತ ಒಂದು ಮನಸ್ಸು. ನಾನು ಅಪ್ಪನ ಮನೆಗೆ ಹೋದಂಗ ಆಗಬೇಕು, ಗಂಡನ ಮನೇಲಿ ಇದ್ದಂಗೆ ಆಗಬೇಕು, ಆ ರೀತಿ ನನಗೆ ಯಾರಾದರೂ ಸಹಾಯ ಮಾಡೋರಿದ್ದಾರೆ ಅಂತ ಸುತ್ತ ನೋಡ್ತಾಳೆ. ಅಷ್ಟೊತ್ತಲ್ಲಿ ಯಾರಿದ್ದಾರೆ? ಇವಳ ಶರೀರದ ನೆರಳು ಜೊತೆಲೇ ಬರ್ತಿತ್ತು. ಈಗ ನಾವು ಹೋದ್ರೆ ನಮ್ಮ ನೆರಳು ನಮ್ಮ ಜೊತೆಲೇ ಬರುತ್ತೆ. ಅದನ್ನ ಛಾಯಾ ಅಂದ್ರೆ ನೆರಳು ಅಂತ ಅರ್ಥ. ಆ ನೆರಳನ್ನ ಕರೀತಾಳೆ ಶೌಗ್ನಾದೇವಿ. ಛಾಯಾ ಶರೀರದ ಛಾಯಾ
ನೀ ಎಲ್ಲ ತಂಗಿಯಾಗಿ ಬಾರೆ ಛಾಯಾ 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 ಎಂದೊಡನೆ ಇವಳ ರೂಪ, ಇವಳ ಎತ್ತರ, ಇವಳ ಗಾತ್ರ, ಇವಳ ಬಟ್ಟೆ, ಇವಳ ಬಣ್ಣ, ಇವಳ ವಯಸ್ಸು ಎಲ್ಲ ಇವಳಾಗೆ ಇರ್ತಕ್ಕಂಥ ಒಂದು ಹೆಣ್ಣು ದಿಗ್ಗನೆ ಪ್ರತ್ಯಕ್ಷಳಾದವು. ನೀನು ನನ್ನ ನೆರಳಲ್ಲಿ ಹುಟ್ಟಿರೋದ್ರಿಂದ ನಿನ್ನ ಹೆಸರು ಛಾಯಾದೇವಿ ಅಂತ ಆಗಿ. ನಾನು ಅಪ್ಪನ ಮನೆಗೆ ಹೋಗಿದ್ದು ಬರೋ ತನಕ ನೀನು ನನ್ನ ಗಂಡನ ಮನೆಯಲ್ಲಿದ್ದು ನನ್ನ ಗಂಡನ ಸೇವೆ ಮಾಡಿಕೊಂಡಿರುವಂತ ನೆರಳಲ್ಲಿ ಹುಟ್ಟಿದ ಛಾಯಾದೇವಿನ ಗಂಡನ ಮನೆಗೆ ಕಳಿಸಿ ಇವಳ ಅಪ್ಪನ ಮನೆಗೆ ಬಂದ್ಲು. ವಿಶ್ವಕರ್ಮ ದೇವನ ಮಗಳು ಇವಳು. ವಿಶ್ವಕರ್ಮ ದೇವ ಕೇಳ್ತಾನೆ, ಎಲ್ಲಿ ನಿನ್ನ ಗಂಡ? ಒಬ್ಳೆ ಬಂದಿದೀಯಾ? ಅಪ್ಪಾಜಿ ಅವರಿಲ್ಲಿ ಬರೋದು ಕೊಪ್ಪಲೆಲ್ಲ ನಿಮ್ಮ ನೋಡ್ಲೇಬೇಕು ಅನ್ನೋ ಆಸೆಯಿಂದ ನಾನು ಒಬ್ಳೆ ಬಂದುಬಿಟ್ಟೆ. ಮುಚ್ಚು ಬಾಯಿ. ಅರ್ಧರಾತ್ರಿ ಗಂಡನಿಗೆ ಕೇಳದೆ ಕದ್ದು ಬಂದ್ರೆ ನಿನ್ನಂತ ಮಗಳಿಗೆ ಮನೇಲಿ ಸ್ಥಾನ ಇಲ್ಲ, ತೊಲಗಿಲ್ಲಿಂದ ಆಚೆ. ಅಪ್ಪಾಜಿ ಒಂದೇ ಒಂದು ಗಳಿಗೆ ಇದ್ದು ಹೊರಟೋಗ್ತೀನಿ. ಓ, ಒಂದು ಗಳಿಗೆ ಇದ್ದು ಯಾರಿಗೂ ಗೊತ್ತಿಲ್ಲದಾಗುವಾಗ ಅಪ್ಪನ ಮನೆಗೆ ಸೇರ್ಕೋಬೇಕು ಅಂತನಾ? ನೀನು ಇಲ್ಲಿರೋದು ಬೇಕಾಗಿಲ್ಲ, ನಿನ್ನ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲೇ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪ ಶಾಪ ಕೊಟ್ಟ. ಸೂರ್ಯನ ನಿಜವಾದ ಹೆಂಡತಿ ಶೌಜ್ಞಾದೇವಿ ಹೆಣ್ಣು ಕುದುರೆ ಆಗುವಂತ. ಇವಳ ನೆರಳಲ್ಲಿ ಹುಟ್ಟಿದ ಛಾಯಾದೇವಿ ಗಂಡನ ಸೇವೆ ಮಾಡ್ತಾವಳೆ ಇಲ್ಲಿ ಸೂರ್ಯಲೋಕದಲ್ಲಿ. ಸೂರ್ಯನಿಗೇನು ಗೊತ್ತಿಲ್ಲ. ದಿನಗಳ ಕಳಿತ ವಾರವಾಯಿತು, ವಾರ ಕಳಿತ ತಿಂಗಳಾಯಿತು, ತಿಂಗಳ ಕಳಿತ 3 ತಿಂಗಳು ಕಳೆದೋಯ್ತು. ಗರ್ಭವತಿ ಆಗ್ಬಿಟ್ಟವಳೆ. ಅಯ್ಯಯ್ಯೋ, ನನ್ನ ಹೊಟ್ಟೆಲ್ಲೊಂದು ಮಗು ಬೆಳೀತಾ ಇದೆ, ಮುಂದೇನಾಗುತ್ತೋ ಅನ್ನೋದು ಗೊತ್ತಿಲ್ವಲ್ಲಪ್ಪ ಅಂತ ಇವಳು ಪೇಚಾಡ್ತಿದ್ದಾಳೆ. ಹೀಗೆ ಹೋಗಿ ಬರ್ತೀನಿ ಅಂತ ಹೋದವಳು ಬರಲೇ ಇಲ್ವಲ್ಲ ನಮ್ಮ ಅಕ್ಕ ಅಂತ ಇವಳು ಪೇಚಾಡ್ತಿದ್ರೆ ಸೂರ್ಯನಿಗೆ ಅನುಮಾನವೇ ಇಲ್ವಲ್ಲ. ನಾನೇ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ, ನನ್ನೊಟ್ಟೆಲ್ಲಿ ಹುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ರಿಗೂ ಹೇಳ್ಕೊತಾವನೆ ಅವನು. ಅಂದೊಂದು ದಿನ ತುಂಬ ಅಮಾವಾಸ್ಯೆಯ ದಿನ, ಈ ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುತ್ತೆ ನೋಡಿ, ಬಾದಾಮಿ ಅಮಾವಾಸ್ಯೆ ಅಂತ. ಅದು ಭಗವಂತ ಹುಟ್ಟದ ಅಮಾವಾಸ್ಯೆ. ಅವತ್ತಿಗೆ ನೀವು 9 ಎಳ್ಳು ಬತ್ತಿನ ಮನೆಯಲ್ಲೋ ಅಥವಾ ದೇವಸ್ಥಾನದಲ್ಲೋ ಹಚ್ಚಿದ್ರೆ ಸಕಲ ಕಷ್ಟಗಳು ಕೂಡ ಹುಟ್ಟಿದ ದಿವಸ ಭಗವಂತ ಶಾಂತ ಪ್ರಿಯನಾಗಿರ್ತಾನಂತೆ, ಇಷ್ಟಾರ್ಥವನ್ನು ಕೊಡ್ತಾನಂತೆ. ಇಲ್ಲೇನಾಗಿದೆ, ಆ ಬಾದಾಮಿ ಅಮಾವಾಸ್ಯೆ ಅರ್ಧ ರಾತ್ರಿಯಲ್ಲಿ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಛಾಯಾದೇವಿ. ಹುಟ್ಟಿರೋನೇ ಪರಮಾತ್ಮ. ಸೂರ್ಯದೇವ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಕೆಂಜರು ಗಣ್ಣು ಉಳ್ಳವನಾಗಿ, ನೀಳವಾದ ಕೈಕಾಲುಗಳು, ವಿಶಾಲವಾದ ವಕ್ಷಸ್ಥಳ, ಗುಂಗುರು ತಲೆ, ಹುಟ್ಟಿರೋನು ಪರಮಾತ್ಮ. ಸೂರ್ಯನಿಗೋಗಿ ಹೇಳಿದ್ರು, ನಿನ್ನ ಗಂಡು ಮಗ ಆಯಿತು ಕಣಯ್ಯ. ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಬರಬರನೆ ಬಂದ ಆ ಸೂರ್ಯ ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬಂದು ನೋಡ್ತಾನೆ, ಇವನು ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಶೌಜ್ಞಾದೇವಿ ನೋಡಿ, ಅವಳು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ. ಇದು ನಿಯತ್ತ ಮಗುವೆ? ಹೌದು, ಅಂದರೆ ನನ್ನ ಮಗುನೇ. ಮುಚ್ಚು ಬಾಯಿ. ಅರ್ಧರಾತ್ರಿ ಈ ಒಂದು ನಿಶರಾತ್ರಿಯಲ್ಲಿ ಇಂಥ ಮಗು ಜನ್ಮ ಕೊಟ್ಟಿದೆಯಲ್ಲ, ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪದಲ್ಲಿ, ನೋಡಲು ಅಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ ಇಂಥ ಮಗುನಿರೋದಕ್ಕಿಂತ ನೀ ಬಂಜಿ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾಚಿಕೆಗೆ ಹೇಳು. ಅಸಹ್ಯಪಟ್ಟು ಸೂರ್ಯ ಈ ಕಡೆ ತಿರುಕೊಂಡಂತೆ ಮುಖ ನೋಡಕ್ಕಾಗದೆ ಮೊರದಲ್ಲಿ ಮಲಗಿದ್ದ ಪರಮಾತ್ಮ, ಅಪ್ಪಾಜಿ ಜನ್ಮ ಕೊಟ್ಟ ತಂದೆಯಾದ ನೀನೇ ಮಗನ್ನ ಕಂಡು ಅಸಹ್ಯ ಪಟ್ಕೊಂಡ್ಬಿಟ್ರೆ ಇನ್ನು ಜಗದಾದಿ ಜನ ನನ್ನ ಕಾಲ ಕಸಕ್ಕಿಂತಲೂ ಕಡೆಯಾಗಿ ಕಾಣಲು. ಅದಕ್ಕೆ ಮೊದಲ ದೃಷ್ಟಿಯನ್ನು ನಿನ್ನ ಮೇಲೆ ಬೀರ್ಬಿಟ್ರೆ ಅಪ್ಪನನ್ನೇ ಬಿಡದವನು ನಮ್ಮನ್ನು ಬಿಡ್ತಾನೋ ಭಯ ಎಲ್ಲರಿಗೂ ಹುಟ್ಟಬೇಕು ಅಂತ ಮೊದಲ ದೃಷ್ಟಿಯನ್ನು ತಂದೆ ಮೇಲೆ ಎಡಮಗ್ಗಲಾಗಿ ಮಲಗಿದ್ದ ಪರಮಾತ್ಮ ಪಟ್ಟನೆ ಬಲಮಗ್ಗಲಾಗಿ ತಿರುಗಿ ಮೊದಲ ದೃಷ್ಟಿಯನ್ನು ಬೀರಿದ ಕೂಡಲೇ ಸೂರ್ಯನಿಗೆ ರಕ್ತ ಮಾಂಸ ಕೀವುಗಳೆಲ್ಲ ಕೆಟ್ಟುಕೊಂಡು ಕುಷ್ಠರೋಗ ಬಂದ ಅಮ್ಮ ಅಂತ ಕೆಳಗಡೆ ಬಿದ್ದು. ಇವನು ಅಮ್ಮ ಅಂತ ಬಾಯಿ ಬಡ್ಕೊಂಡಾಗ ಹೊರಗಡೆ ಇದ್ದ ಅರುಣ ಇದ್ದಲ್ಲ ಸಾರಥಿ, ಅಲ್ಲಪ್ಪ ಮಗನ್ ನೋಡೋಕೆ ಇವನೇ ಬಾಯಿ ಬಡ್ಕೋತಿದ್ದಾನಲ್ಲ, ಇವನಿಗೇನಾಯ್ತು ಅಂತ ಅವನು ನೋಡೋ ಬಂದು ನೋಡಿದ್ರೆ ಸೂರ್ಯದೇವ ಕುಷ್ಠರೋಗ ಬಂದು ಬಿದ್ದವನೇ. ಎಂತ ಕೂಸೆತ್ತು ಬಿಟ್ಟೆವ. ಹುಟ್ಟದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಬಿಡ್ತಲ್ಲ ಪಾಪಿ ಮಗು ಅಂತ ಅವನು 2 ಮಾತು ಬೈದ್ಬಿಟ್ಟ. ಮರದಲ್ಲಿ ಮಲಗಿದ ಪರಮಾತ್ಮ 2ನೇ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಅರುಣನ ಮೇಲೆ ಬಿಟ್ಟ. ಅರುಣನಿಗೆ ಕೈ ಕಾಲುಗಳೆಲ್ಲ ಸೇದು ಹೋಗಿ ಎಳವನಾಗಿ ಅಮ್ಮ ಅಂತ ಕೆಳಗಡೆ ಬಿದ್ದವನ. 3ನೇ ದೃಷ್ಟಿಯನ್ನು ಹೊರಗಡೆ ಕಟ್ಟರು 7 ಕುದುರೆಗಳ ಮೇಲೆ ಬಿಟ್ಟ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗಿ ದಿಕ್ಕಾಪಾಲಾಗಿ ಓಡೋಡ್ತು. ಇವತ್ತಿಗೂ 5,000 ಕೊಟ್ಟರು ಒಂದು ಕುದುರೆ ಸಿಗುತ್ತೆ. 2 ಕೋಟಿ ರೂಪಾಯಿನ ಕುದುರೆ ಇದೆ, ಕಾಟೆವಾರ ಕುದುರೆ. ಆ ಕಡೆ ಈ ಕಡೆ ಕಣ್ಣಿಗೆ ಹಿಂಗೆ ಮರೆ ಮಾಡಿದ್ರೆ ನೆಟ್ಗೆ ಹೋಗೋದು, ಇಲ್ಲ ದಿಕ್ಕಾಪಾಲಾಗಿ ಎತ್ಕೊಂಡು ಹೊಟ್ಟೈತಾರೆ. ಅಂದ್ರೆ ಭಗವಂತನ ಶಾಪ ಪ್ರಾಣಿಗೆ ಇವತ್ತು ಕೂಡ. ಇಲ್ಲೇನಾಗಿದೆ, ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ, ನನಗೆ ಗೆಳವತನ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೇ ಪರಮಾತ್ಮ. ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಜೋರಾಗಳ್ರ, ಜೋರಾಗೇಳಿ. ಕುದುರೆ. ಯಾವ ಕುದುರೆ? ಲೇಡೀಸ್ ಕುದುರೆ.
ಆ ಹೆಣ್ಣು ಕುದುರೆಯಾಗಿ ಅಲೆದಿದ್ದ ಅಂತ ಅವಳು, ಆ ಹೆಣ್ಣು ಕುದುರೆಯಾಗಿ ಅಲೆಯುತ್ತಿದ್ದಂಥ ಅವಳಿಗೆ ಅವರಪ್ಪ ಶಾಪ ಕೊಟ್ಟಿದ್ದೇನಂತ, ನಿನ್ನ ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತೆ ಆವತ್ತಿಗೆ ನಿನ್ನ ಶಾಪ ವಿಮೋಚನೆ. ಇಲ್ಲಿ ಸೂರ್ಯನ ಕುಷ್ಠರೋಗ ಯಾವಾಗ ಬಂತೋ ಅವಳ ನಿಜವಾದ ರೂಪ ಬಂದ್ಬಿಡ್ತು. ಏನು ಅಂದ್ರೆ ಹೇಳಿ. ನೀನ್ ಯಾರ, ಇವಳು ಯಾರೇ? ನಾನು ಅವಳೇ, ಅವಳು ನಾನೇ. ಅವತ್ತು ನಮ್ಮ ಅಪ್ಪನ ಮನೆಗೆ ಹೋಗಬೇಡ ಅಂದ್ಬಿಟ್ರಲ್ಲ, ನನ್ನ ನೆರಳಲ್ಲಿ ಹುಟ್ಟಿದ ಛಾಯಾದೇವಿ ಇವಳು. ನೀವ್ಯಾರಾದ್ರೂ ಆಗ್ಲಿ ನನ್ನ ಹೊಟ್ಟಲ್ಲಿ ಹುಟ್ಟಿದ ಮಗನ ಈ ರೀತಿ ಮಾಡಿ ಮನಗಸಲ್ಲ. ಇವನು ಯಾರೇ? ಇದು ದೇವತೆಗಳಿಗೆ ಭಯ ಬಂದ್ಬಿಟ್ಟಿತ್ತು. ಅಲ್ಲಪ್ಪ, ಹುಟ್ಟಿದ ಕಳೆಗಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟವ್ ನಮ್ಮನ್ ಬಿಟ್ಟಾನ, ಮುಂದಿನ ಕಂತು ನಮ್ದೇ ಅಂತ ಕಾಣಿಸುತ್ತೆ, ಈಗಲೇ ಹೋಗಿ ಇವನು ಸರ್ ಮಾಡ್ಕೋಬೇಕು ಅಂತ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಸೂರ್ಯಲೋಕಕ್ಕೆ ಬರ್ತಾರೆ. ಸೂರ್ಯಲೋಕಕ್ಕೆ ಬಂದಾಗ ಅಪ್ಪ ಹುಟ್ಟದಗಳಿಗೆಲ್ಲ ನೀನು ನಾರದ್ರ ಮುಂದಕ್ಕೆ ಬರ್ತಾರೆ. ಹುಟ್ಟದಗಳಿಗೆಲ್ಲ ನೀನು ಅಪ್ಪನಿಗೆ ಕುಷ್ಠರೋಗ ಕೊಟ್ಟಂಗೆ ಜಗತ್ಗೆಲ್ಲ ಕಷ್ಟ ಕೊಟ್ಬಿಟ್ರೆ ಜಗತ್ತೆಲ್ಲ ಉಳಿಯುತ್ತೆ. ಯಾರು ಭಕ್ತಿಯಿಂದ ನಿನ್ನ ಪೂಜೆ ಮಾಡುವರೋ, ಯಾರು ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ನಿನಗೆ ಪೂಜ್ಯತೆ ಇರುವುದೋ ಅಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡಿ ಅವ್ರ ಜೀವನವನ್ನು ಉದ್ಧಾರ ಮಾಡು. ಯಾರು ನಿನ್ನ ಮರೆಯುವರೋ, ಯಾರು ನಿನ್ನ ಜರಿಯುವರೋ, ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಬೇಕಾದ್ರೂ ಕೊಡು. ಪಾಯಿಂಟ್ ಬಂತು. ಏನು, ಯಾರವನ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋಯ್ತಾರೋ ಅದಕ್ಕೆ ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ನೀವೇನಾರ ಹೋದ್ರಿಯೋ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಭಗವಂತನ ಕಥೆನ ಕೂತ ಮೇಲೆ ಪೂರ್ತಿ ಕೇಳಿಬಿಡ್ಬೇಕು. ಇವತ್ತು ಭಾಳ ಒಳ್ಳೆಯ ದಿನ, ಸತ್ಯನಾರಾಯಣ ಪೂಜೆ, ಭಗವಂತನ ಈ ಪವಿತ್ರವಾದ ಶನೇಶ್ವರನ ಪೂಜೆ, ಅಪರೂಪವಾಗಿ ಸಿಗುವಂಥ ಕಾರ್ತೀಕ ಹುಣ್ಣಿಮೆಯ ಪುಣ್ಯ ದಿವಸ ಇವತ್ತು. ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಪವಿತ್ರವಾಗಿರ್ತಕ್ಕಂಥ ಕಾರ್ತಿಕೋತ್ಸವವನ್ನು ಆಚರಣೆ ಮಾಡುವಂಥ ದಿವಸ ಇವತ್ತು. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯುತವಾಗಿ ಭಗವಂತನ ನವಗ್ರಹಗಳ ಪೂಜಾಭರಿತವಾದ ಕಥೆಯನ್ನು ಸಿಕ್ಕಿದ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಕೇಳಿಬಿಡ್ಬೇಕು. ಹೀಗೆ ಎಲ್ಲ ಕೊಡಿಸೋಬೇಕಾದ್ರೆ ಇಲ್ಲಿ ನಮ್ಮ ಕಥೆಯಲ್ಲಿ ಈ ಮಾತು ಬಂತು. ಏನಂತ? ಭಗವಂತ ನಿನ್ನನ್ನು ಕೂತ ಮೇಲೆ ಭಕ್ತಿಯಿಂದ ನಿನ್ನ ಕಥೆಯನ್ನು ಪೂರ್ಣ ಮಾಡಬೇಕು. ಒಂದು ದೇವ್ರಿಗೆ ಅಲಂಕಾರ ಇಷ್ಟ, ಒಂದು ದೇವ್ರಿಗೆ ಅಭಿಷೇಕ ಇಷ್ಟ, ಒಂದು ದೇವ್ರಿಗೆ ಮೆರವಣಿಗೆ ಇಷ್ಟ. ಈ ದೇವ್ರಿಗೆ ಏನು ಗೊತ್ತೇ, ಪೂಜೆ ಮಾಡ್ತಾ ಮಾಡ್ತಾ ಅವ್ನ ಕತೆ ಕೇಳಬೇಕು. ಕತೆ ಓದಿಸೋದು ಅಂತಾನೆ, ಭಗವಂತನ ಕತೆ ಓದಿಸೋದು ಅಂತಾನೆ ಅರ್ಕೆ ಹೊತ್ಕೊಳ್ಳೋದು. ನೋಡಿ, ಶನೇಶ್ವರನ ಕತೆ ಓದಿಸ್ತೀನಿ, 5 ವರ್ಷ ಓದಿಸ್ತೀನಿ, 9 ವರ್ಷ ಓದಿಸ್ತೀನಿ, 3 ವರ್ಷ ಓದಿಸ್ತೀನಿ ಅಂತ ಕತೆ ಓದಿಸೋದು ಅಂತ ದೇವನಿಗೆ ಬಹಳ ಭಕ್ತಿ. ನೋಡಿ, ಅದಕ್ಕೆ ಭಕ್ತಾದಿಗಳು ಪೂಜೆ ಜೊತೆಲೆ ಒಂದು ಕಥೆನೇ ಕೇಳಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಅವನ ಪಾದ ಪದ್ಮಗಳಿಗೆ ಸಲ್ಲಿಸಬೇಕು ಅಂತ ಶನೇಶ್ಚರ, ಸೂರ್ಯಕುಮಾರ, ಛಾಯಾ, ಸುತರವಿನಂದನ, ರವಿತೇಜ, ನೀಲವರ್ಣ, ಕಾಕವಾಹನ, ತಾರಾವರಣ ಜರೂಪ ಅಂತ ಅನೇಕ ಹೆಸರು ಕರೆದ್ರು ನಾರದ್ರು. ಇವರಿಗೆ ಹುಟ್ಟಿದ ಆ ಕಂದನಿಗೆ ಹೆಸರು ಕರೆದಾಗ ಶನೇಶ್ಚರ ಅಂದ್ರೆ ಅರ್ಥ ಏನು ಗೊತ್ತೇ? ಶನೇಶ್ಚರ ಅನ್ನೋದು ಹೆಸರಲ್ಲ, ಅದು ಮಂದರಾಜ ಗ್ರಹ ಅಂತ, ನಿಧಾನಗತಿಯಲ್ಲಿ ಸಾಗುವಂತ ಅರ್ಥ. ಅದಕ್ಕೆ ಅವನು ರಾಶಿಗೆ ಬಂದ್ರೆ 2.5 ವರ್ಷ, ಬಿಟ್ರೆ 5.5, ಬಿಟ್ರೆ 7.5, ಇಲ್ಲ 12.5 ವರ್ಷ. ರೋಹಿಣಿ ಶಕಟ ಅಂತ 12.5 ವರ್ಷ ಬಂದ್ರೆ ಲೆಕ್ಕ ಜಮ ಎಲ್ಲ ಸರ್ ಮಾಡ್ಕೊಂಡೆ ಕೇಳಿದವನು. ಅದಕ್ಕೆ ಅವನು ಸ್ಮರಣೆ ಮಾಡ್ಕೋಬೇಕು. ಪ್ರತಿಯೊಬ್ಬರ ರಾಶಿಗೂ ಬಂದೇ ಬರ್ತಾನೆ. ಕರುಣಾಮಯಿಯಾಗಿ ಬಾ, ಕ್ರೂರನಾಗಿ ಬರಬೇಡ ಭಗವಂತ ಅಂತ. ಶನಿದೇವರ ಪಾಲಕಿ ಗೋವಿಂದ, ನೀಲವರ್ಣನ ಪಾಲಕಿ ಗೋವಿಂದ, ಸಿದ್ದಪ್ಪನವರ ಮನೆಯ ಸೌಖ್ಯಾಧಿಪತಿಯ ಪಾಲಕಿ ಗೋವಿಂದ, ಜೋಗಾರಣ್ಯ ಕ್ಷೇತ್ರಾಧಿಪತಿಯ ಪಾಲಕಿ ಗೋವಿಂದ, ಶನೇಶ್ವರ. ಇಲ್ಲಿ ಈಗ ಲಕ್ಷ್ಮಿ ಭೂಲೋಕಕ್ಕೆ ಬಂದಿದ್ಲು, ಈಗ ಶನೇಶ್ವರ ಭೂಲೋಕಕ್ಕೆ ಹುಟ್ಟಾಯಿತು. ಮಹಂದಾತ ಚಕ್ರವರ್ತಿ ಪಟ್ಟಕ್ಕೆ ಹೇರಿ ಅನೇಕ ಮನ್ವಂತರಗಳು ಕಳೆದು, ಅವಾಗೆಲ್ಲ ಅಪಾರವಾದ ಆಯುಷ್ಯವಂತರಾಗಿದ್ದವರು. ಅನೇಕ ವರ್ಷಗಳು ಕಳೆದ ಮೇಲೆ ಗಮನ ಕೊಡಿ, ಒಂದು ದಿನ ಈ ಲಕ್ಷ್ಮಿ ಶನೇಶ್ವರ ಎದರ ಬದರ ಬರ್ತಾರೆ. ಓಹೋ, ಬರಬೇಕು ಲಕ್ಷ್ಮೀದೇವಿ, ವೈಕುಂಠಾಧಿಪತಿಯ ಧರ್ಮಪತ್ನಿ, ಸಿರಿ ಸಂಪತ್ತನ್ನು ಹೊಂದಿರತಕ್ಕಂಥ ಲಕ್ಷ್ಮಿ, ಈಗ ಬಾ, ಬರಬೇಕು ಶನೇಶ್ವರ. ಲಕ್ಷ್ಮಿ, ನೀನು ಚಂಚಲೆ, ಇವತ್ತಿಲ್ಲಿರ್ತೀಯ, ನಾಳೆ ಇನ್ನೊಂದು ಕಡೆ ಹೋಗ್ತೀಯ, ಒಬ್ಬರು ಕಣ್ಣೀರು ಹಾಕಿಸ್ತೀಯ, ಒಬ್ಬರನ್ನ ಸಂತೋಷ ಪಡಿಸ್ತೀಯ, ಇದೇ ಆಗೋಯ್ತಲ್ಲ. ಲಕ್ಷ್ಮಿ ಹೇಳ್ತಾಳೆ, ನೀನೇನು ಕಡಿಮೆನಾ? ನಿನ್ನ ಕಂಡ್ರೆ ಜನಗಳೆಲ್ಲ ಗಡಗಡನೆ ನಡಗಬೇಕು, ಆ ರೀತಿ ಕಷ್ಟಗಳು ಕೊಡ್ತೀಯ. ಆದರೆ ಜಗದೊಳಗೆ ನಾನು ದೊಡ್ಡವಳು ಅಂದ್ಲು ಲಕ್ಷ್ಮಿ. ಅದೇಗೆ? ನನಗೋಸ್ಕರವಾಗಿ ಮಾನವರು ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ, ಹಣಕ್ಕೋಸ್ಕರವಾಗಿ ಏನು ಬೇಕಾದರೂ ಆಚರಣೆ ಮಾಡ್ತಾರೆ. ಅದಕ್ಕೆ ಜಗದೊಳಗೆ ನಾನಿದ್ರೆ ಯಾವ ಕೆಲಸನೂ ನಡೆಯುತ್ತೆ, ಎಣವೂ ಬಾಯಿ ಬಿಟ್ಟು ನೋಡುತ್ತೆ ನನ್ನ ಹಣ ಒಂದಿದ್ರೆ.
ಲಕ್ಷ್ಮಿ ಹೇಳ್ತಾಳೆ, ಹೌದಾ? ನನ್ನ ಕಂಡ್ರೆ ನಿನ್ನ ಕಂಡ್ರೆ ಕಷ್ಟ ಕೊಟ್ಬಿಡ್ತಾನಲ್ಲ ತಿದ್ರಕತ್ತಾರೆ ಜನ ಅಷ್ಟೇ. ಆದರೆ ಪ್ರೀತಿ ಪಡೋದು ನನ್ನನ್ನು, ನಿನ್ನನ್ನೆಲ್ಲ ಸನೇಶ್ವರ. ಆಗನ್ಬೇಡ ಲಕ್ಷ್ಮಿ. ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಮಾನವರ ಜೀವನವನ್ನು ಹದಗೊಳಿಸೋನು ನಾನು. ಅಯ್ಯೋ, ನಿನ್ನ ಹದಗೊಳಿಸೋದು ಯಾರಿಗೆ ಬೇಕೀಗ? ಮನುಷ್ಯನಾದವನಿಗೆ ನಾನು ಬೇಕು. ನಾನು ಹೆಚ್ಚು ಜಗದೊಳಗೆ ಇಲ್ಲ ಲಕ್ಷ್ಮಿ, ಇಲ್ಲ ನಾನೇ, ಇಲ್ಲ ನಾನು. ಸರಿ, ಹಾಗಿದ್ದ ಮೇಲೆ ನಾವಿಬ್ರು ಇಲ್ಲೇ ಒಂದು ಪರೀಕ್ಷೆ ಹಾಕ್ಬಿಡೋಣ. ಸನೇಶ್ವರ ಹೇಳ್ದ, ಅದೇನು ಪರೀಕ್ಷೆ ಹಾಕ್ತಿ, ಹಾಕು ನೋಡೋಣ. ಈಗ ನೋಡು, ಈಗ ತೋರಿಸ್ತೀನಿ. ಇಬ್ಬರು ಗಂಡ ಹೆಂಡ್ತಿರು ಪಾಪ ಕಷ್ಟಪಟ್ಟು ದುಡಿಮೆ ಮಾಡಿಕೊಂಡು ಬಡತನದ ಬೇಗೆ ಒಪ್ಪತ್ಕೊಂಡ್ರು ಒಪ್ಪತ್ತಿಗಿಲ್ಲ. ಮಧ್ಯಾಹ್ನದ ಬಿಸಿಲಿನ ಜಳಕದಲ್ಲಿ ನಡ್ಕೊಂಬತ್ತಾವ್ರೆ. ಹಸಿವು ಬಾಯಾರಿಕೆ ಎಲ್ಲ ಇದೆ. ಆಗ ತರಾಡ್ಕೊಂಡು ನಡ್ಕೊಂಬರ್ತಿದ್ದಾಗ ಲಕ್ಷ್ಮಿ ಹೇಳ್ತಾಳೆ, ಸನೇಶ್ವರ ನನ್ನ ಶಕ್ತಿ ಏನು ಅಂತ ಕೇಳ್ದಲ್ಲ, ಈಗ ನೋಡಿ ತೋರಿಸ್ತೀನಿ ಅಂತ ಆ ಗಂಡ ಹೆಂಡ್ತಿರಿ ಬ್ರೆದ್ರಿಗೆ 2 ಚಿನ್ನದ ಗಟ್ಟಿಗಳನ್ನ ಬಿಸಾಕಿದ್ಲು. ಈಗ ನೋಡೋರ್ಗೆ ಕಷ್ಟ ಗಿಷ್ಟ ದುಃಖ ಬಡತನ ಆಯಾಸ ಎಲ್ಲ ಒಟ್ಟಾಯ್ತ ನೋಡಿ. ಈಗ ಚಿನ್ನದ ಗಟ್ಟಿ ಸಿಕ್ತಿದ್ದಾಗೆ ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತ 2 ಚಿನ್ನದ ಗಟ್ಟಿ ಬಿಸಾಕಿದ್ಲು. ಓಹೋ, ಸನೇಶ್ವರ ಹೇಳದಂತೆ, ಓಹೋ ಇದು ನಿನ್ನ ಶಕ್ತಿ, ನೀನು ಚಿನ್ನದ ಗಟ್ಟಿ ಬಿಸಾಕ್ತೆ. ಈಗ ನನ್ನ ಶಕ್ತಿ ನೋಡುವಂತ ಆ ಗಂಡ ಹೆಂಡ್ತಿರಿ ಇಬ್ಬರು ಕಣ್ಣುಗಳನ್ನು ಮಂಜು ಮಾಡಿಬಿಟ್ಟ ಇವನು. ಲೇ, ಇದೇನೇ ಕಣ್ಣ ಕಾಣದಂಗಾಯ್ತೋ? ನನಗೂ ಹಂಗೆ ಆಗ್ತದೆ ಕಣ್ರಿ. ನಿನಗೂ ಹಂಗೆ ಆಯ್ತಿದ್ಯಾ ಕಣ್ರಿ? ಇಬ್ರಿಗೂ ಒಂದೇ ಸಲ ಕಣ್ಣಿಂಗ್ ಹೋದ್ರೆ ಬದುಕದು ಹೆಂಗೆ? ಒಂದು ಕೆಲಸ ಮಾಡು, ಕೈ ಹಿಡ್ಕೋ. ಹರಳಿ ಮರ ತನ್ನ ಕಂಟ ಬೀಳದೆ ಹೇಳ್ದೆ ನಡ್ಕೊಂಡು ಹೋದ್ರೆ ಇಬ್ರು ಬದುಕ್ತೀವಿ ಅಂತ ಅರ್ಥ ಅಂದದ್ದೇ. ಕಣ್ಣು ಮಂಜು ಮಾಡಿರೋನೇ ಭಗವಂತ. ಕೈ ಹಿಡ್ಕೊಂಡಿಬ್ರು ನಡ್ಕೊಂಬಂದು ದಾಡಕ್ಕಂತ ಹೋದ್ರು. ಇದೇನೇ ಇದು? ಇದೇನೇ ಇಟ್ಕಾದ ಕಣ್ರಿ, ಒದರ್ರಿ ತಗ ಒದ್ಬಿಟ್ಟದೆ. ಹೋಗಿ ಹರಳಿ ಮರ್ತೋ ಕಾಲು ಕಂಡುಬಿಟ್ರು. ಸರಿಯಾಗ ಬಂದ್ಬಿಟ್ಟಿದೀವಲ್ಲ. ಒದ್ಕ ಬಂದದೇನ? ಚಿನ್ನದ ಗಟ್ಟಿನ. ಯಾವುದನ್ನ? ಚಿನ್ನದ ಗಟ್ಟಿನ ಒದ್ಕ ಬಂದು ಕಂಡುಬಿಟ್ರು. ಶನೇಶ್ವರ ಹೇಳಿದಂತೆ, ಲಕ್ಷ್ಮಿ ನೀನು ಚಿನ್ನದ ಗಟ್ಟಿ ಬಿಸಾಕದೆ, ಅದನ್ನ ಕಾಲಿಂದ ಒದ್ಕ ಬರಂಗ್ ಮಾಡಿದೆ ನಾನು. ನನ್ನ ಅನುಗ್ರಹ ಇಲ್ಲ ಅಂದ್ರೆ ಒಂದಗಳು ಅನ್ನನೂ ತಿನ್ನಕ್ಕಾಗಲ್ಲ. ನಾನು ಒಪ್ಪಲ್ಲ ಅಂದವಳು. ಇದ್ರಲ್ಲಿ ನಿಂದೇನೋ ಕುತಂತ್ರ, ನಾನು ಒಪ್ಪಲ್ಲ. ಜಗತ್ತಿಗೆ ನಾನೇ ದೊಡ್ಡವಳು. ಬೇಡ ಲಕ್ಷ್ಮಿ, ಇಲ್ಲ ನಾನು ದೊಡ್ಡವನು. ನೋಡ್ದ, ಚಿನ್ನದ ಗಟ್ಟಿನೇ ಕಾಲು ಒದೆಯಂಗ್ ಮಾಡಿದೆ. ಈಗಲಾದ್ರೂ ತಿಳ್ಕೊ, ನನ್ನ ಹಣೆ ಬರಹ ಕೆಡಿಸಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮಾನವರನ್ನ. ನನ್ನ ಮಾತು ನೀನು ಕೇಳು. ಇಲ್ಲ, ನಾನು ಕೇಳಲ್ಲ. ನಾವಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಪರೀಕ್ಷೆ ಆಗಲೇಬೇಕು. ನಾವಿಬ್ರು ನಡ್ರಿ, ಈಗಲೇ ಹೋಗೋಣ, ಕೈಲಾಸಕ್ಕೆ ಹೋಗೋಣ ಪರಶಿವನಲ್ಲಿಗೆ ಅಂತ. ಲಕ್ಷ್ಮೀ ಸನೇಶ್ವರ ಇಬ್ಬರು ಬರ್ತಾ ಇದ್ದಾರೆ. ಹೇ ಶಂಕರ ನಾಗಾಭರಣ ಶೃಂಗಾರ ಶೃಂಗಾರ ಶ್ರೀಹರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಯ ಗೌರಿ ಶಂಕರನ ನಮೋ ನಮೋ, ಕೈಲಾಸವಾಸ ಜಗದೀಶ ನಮೋ, ಜಯದಾರಿ ತೋರಿಸಯ ನಮೋ ನಮೋ, ಜಯ ಗೌರಿ ಶಂಕರನ ನಮೋ ನಮೋ. ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ, ಓಂಕಾರನಾದ ರೂಪ ಜಯ ಮಂಗಳ ಸ್ವರೂಪ, ಶಿವ ಬ್ರಹ್ಮಾಂಡ ರೂಪ, ಶಿವ ಬ್ರಹ್ಮಾಂಡ ರೂಪ, ಕರುಣಾಳು ವರದಾತ ಪುರ ಪೂಜಿತ, ಕರುಣಾಳು ವರದಾತ ಪುರ ಪೂಜಿತ, ಜಯ ಗೌರಿ ಶಂಕರನ ನಮೋ ನಮೋ, ಕೈಲಾಸವಾಸ ಜಗದೀಶ ನಮೋ, ಜಯದಾರಿ ತೋರಿಸಯ ನಮೋ ನಮೋ, ಜಯ ಗೌರಿ ಶಂಕರನ ನಮೋ
ನಮೋ ಹೇ ಶಂಕರ ನಾಗಾವರಣ ಶಿವ ಶಂಕರ ಹೇ ಪರಮೇಶ್ವರ, ಚಂಚಲೆಯಾದ ಈ ಲಕ್ಷ್ಮಿ ದೊಡ್ಡವಳು, ನಾನು ದೊಡ್ಡವನು ಅಂತ ನೇರವಾಗಿ ಹೇಳ್ಬೇಕೀಗ ನೀವು. ಶಿವನು ಹೇಳ್ತಾನೆ, ಎಂತಾನೇ ಆಯ್ತಾಕೊಂಬಂದಿದ್ದಾರೆ ನನ್ನ ಹತ್ರಕ್ಕೆ ನೀವು. ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ನಾನು ಹೇಳ್ಬೇಕಾ? ಹೌದು ಪರಮೇಶ್ವರ, ಈ ಶನೇಶ್ವರ ನಿನ್ನ ರುದ್ರಾಂಶದಿಂದ ಹುಟ್ಟಿರೋದ್ರಿಂದ ನಿನ್ನ ಹತ್ರಕ್ಕೆ ಬಂದಿದ್ದೀವಿ. ಹೇಳು, ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳ, ನಾನು ದೊಡ್ಡವನ ಅಂತ ಶನೇಶ್ವರ ಕೇಳ್ದ. ಒಂದು ಕೆಲಸ ಮಾಡಿ, ನಿಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ನಾನು ಹೇಳೋದಕ್ಕಾಗಲ್ಲ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣ ಇದ್ದಾನೆ, ಅವನೇ ಸರಿಯಾದ ಉತ್ತರ ಕೊಡೋನು ಅಂದ್ರೆ ಅವನೊಬ್ಬನೇ. ಅಲ್ಗೊಳ್ಟ್ಬಿಡೋಣ ನಡಿ ಅಂತ ಶಿವ ತಪ್ಪಿಸ್ಕೊಂಬಿಟ್ಟು ಏನ್ ಮಾಡ್ದ, ನಾನು ನಿಮ್ ಜೊತೆಲಿ ಬರ್ತೀನಿ ನಡೀರಿ ಅಂತ ವೈಕುಂಠದ ಕಡೆ ಹೋಗ್ತಾವ್ರೆ. ಈ ವೈಕುಂಠದ ಕಡೆ ಬರ್ತಿರ್ಬೇಕಾದ್ರೆ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಶಯನ ಕರುಣಾಭರಣ ಶ್ರೀಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ನಮೋ ನಾರಾಯಣ 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 ನೋಡ್ದ, ಈ ಶಿವ ತಪ್ಪಿಸ್ಕೊಂಡು ನ್ಯಾಯನ ನನಗೆ ಹಾಕದ್ನಲ್ಲ. ಈಗ ಯಾರು ದೊಡ್ಡವರು ಅಂತ ಹೇಳೋದು? ಶನೇಶ್ವರ ದೊಡ್ಡವರು ಅಂತ ಹೇಳದ, ಲಕ್ಷ್ಮೀ ದೊಡ್ಡವಳು ಅಂತ ಹೇಳದ. ಶನೇಶ್ವರ ದೊಡ್ಡವನು ಅಂದ್ಬಿಟ್ರೆ ಎಡ್ತಿ ಮುನ್ಸ್ಕತಾಳ, ಮನೆ ಸಂಸಾರ ಮುರಿದೋಯ್ತದ. ಬ್ಯಾಡ, ಲಕ್ಷ್ಮಿನೇ ದೊಡ್ಡವಳು ಅಂದ್ರೆ ಎಡ್ತಿ ಕಡೆ ನ್ಯಾಯ ಮಾಡ್ಬಿಟ್ಟ ಕಣೆ ಅಂತಾರೆ. ಈ ಶಿವ ತಕಮನ್ ನ್ಯಾಯನ ನನಗೆ ಹಾಕವನಲ್ಲ ಅಂತ ನಾರಾಯಣ ನೋಡ್ತಾವನೆ. ಅಷ್ಟೊತ್ತಿಗೆ ಶನೇಶ್ವರ ಬಂದ. ವೈಕುಂಠವಾಸ ಶ್ರೀಮನ್ನಾರಾಯಣ, ಹೇಳು, ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳು, ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾದ ಈ ಶನೇಶ್ವರ ದೊಡ್ಡವನು. ನೋಡಪ್ಪ, ಇಲ್ಲಿ ಲಕ್ಷ್ಮಿ ನನ್ನ ಹೆಂಡತಿ ಆಗಿರೋದ್ರಿಂದ ತೀರ್ಪು ಕೊಡಕ್ ಆಗಲ್ಲ. ನಾನು ಒಂದು ಕೆಲಸ ಮಾಡೋಣ, ನಮ್ಮೆಲ್ರಿಗೂ ಇದೇ ಒಬ್ಬ ಇದಾನಲ್ಲ ಬ್ರಹ್ಮ, ಸೃಷ್ಟಿಕರ್ತ, ಅವನು ಅವನತ್ರ ಕೊಟ್ಟಾದ್ರೆ ಎಲ್ಲ ಚುಕ್ತಾಗೋಯ್ತದೆ. ನಡ್ರಿ ನಾನು ಬರ್ತೀನಿ ಅಂತ ನಾರಾಯಣ ಶಿವ ಇಬ್ರು ತಪ್ಪಿಸ್ಕೊಂಡು ಬ್ರಹ್ಮನಿಗೆ ಬಿಟ್ಬಿಟ್ರು. ಈ ಬ್ರಹ್ಮ ಸರಸ್ವತಿ ವೀಣಾ ನಾದ ಕೇಳ್ತಾ ಬೈತಾವನೆ. ಈ ಶಿವ ನಾರಾಯಣ ಇಬ್ರು ಸೇರ್ಕೊಂಡು ನನ್ನ ಹತ್ರಕ್ಕೆ ತಂದು ಹಾಕದಲ್ಲ ನ್ಯಾಯನ, ಈಗ ನಾನು ಯಾರ ಹತ್ರಕ್ಕೆ ಹಾಕ್ಲಿ? ಲಕ್ಷ್ಮೀ ಶನೇಶ್ವರ ಇಬ್ರು ಬಂದ್ರು. ಬ್ರಹ್ಮದೇವ ಸತ್ಯಲೋಕಾಧಿಪ ವಾಗೀಶ್ವರಿ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಕಟ್ಟಿ ತುಂಡ ಆದಾಗ ಹೇಳ್ಬೇಕು. ಬ್ರಹ್ಮ ಹೇಳ್ತಾನೆ, ಆ ನನ್ನ ಮಗ ಹಾಳಾದವನು ನಾರದ ಯಾವಾಗ ಬೇಕಾದ್ರೂ ಇಲ್ಲಿರ್ತಾನೆ, ಹೀಗೆಲ್ಲಿಗೆ ಹೋದ್ನೋ ಏನ್ ಕತೆ? ಏ ಬ್ರಹ್ಮದೇವಿ, ಏನ್ ಪೇಚಾಡ್ತಾ ಇದೀಯಾ? ನಿನ್ನಿಂದು ಆಗದೆ ಈ ನ್ಯಾಯನ ಇನ್ನೊಬ್ರಿಗೆ ಹಾಕ್ಬೇಕು ಅಂತನ? ಇಲ್ಲ ಕಣ್ರಪ್ಪ, ಅವನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾರವನು? ಅವನೇ ನನ್ನ ಮಗ. ಜಯ ಜಯ ಲೋಕವನ ನಾರಾಯಣ ಭವಭಯ ಕರುಣಾಭರಣ, ಜಯ ಜಯ ಲೋಕವನ ನಾರಾಯಣ ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕವನ ನಾರಾಯಣ. ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ, ದುರಿತ ನಿವಾರಣ ಸಕಲ ಕಾರಣ, ಧರ್ಮ ಪರಾಯಣ ನಾರಾಯಣ
ಭವಭಯಹರಣ ಕರುಣಾಭರಣ ಜಯ ಜಯ ಲೋಕವನ ನಾರಾಯಣ. ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾಲ ಕರುಣಾಮಯ ಶೌರೇ ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾಲ ಕರುಣಾಮಯ ಶೌರೇ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕವನ ನಾರಾಯಣ ಭವಭಯಹರಣ ಕರುಣಾಭರಣ ಜಯ ಜಯ ಲೋಕವನ ನಾರಾಯಣ ನಮೋ ಈ ನಾರದರು ಬರ್ತಿದ್ದ ಹಾಗೆ, ಅಪ್ಪಾಜಿ ನನ್ನನ್ನು ಕರೆಯೋದಕ್ಕೆ ಕಾರಣವೇನು? ಎಲ್ಲೋಗಿದೆಯ್ಯ? ಇಲ್ಲೊಂದು ನ್ಯಾಯ ತಂದು ಹಾಕವ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಹತ್ರಕ್ಕೆ. ಏನದು? ಈ ಲಕ್ಷ್ಮೀ ದೊಡ್ಡವಳು, ಶನೇಶ್ವರ ದೊಡ್ಡವನು ಅಂತ ತೀರ್ಪು ಕೊಡ್ಬೇಕಂತೆ. ಶಿವನಿಂದಲೂ ಆಗದೆ ನಾರಾಯಣನಿಂದಲೂ ಆಗದೆ ನನ್ನ ಲೋಕಕ್ಕೆ ತಂದವ್ರೆ ಇದನ್ನ. ನೀನೇ ಇದಕ್ಕೇನಾದ್ರೂ ಒಂದು ಜವಾಬ್ದಾರಿಯನ್ನು ಹೇಳು. ಓಹೋ ಲಕ್ಷ್ಮೀದೇವಿ, ಓಹೋ ಶನೇಶ್ವರ, ನೀವಿಬ್ರು ಇವ್ರನ್ನ ತೀರ್ಪು ಕೇಳ್ಕೊ ಬಂದಿದ್ದೀರಾ? ನಿಮಗೆ ತೀರ್ಪು ಇಲ್ಲಿ ಸಿಗಲ್ಲ. ಮತ್ತೆ ನೀವೆಲ್ಲಿಂದ ಬಂದ್ರೋ ಅಲ್ಲೇ ನಿಮಗೆ ತೀರ್ಪು ಸಿಕ್ತಿತ್ತು. ಅಂದ್ರೆ ಭೂಲೋಕದಿಂದ ತಾನೇ ಬಂದದ್ದು ನಾವು. ಭೂಲೋಕದಲ್ಲೇ ನಿಮಗೆ ತೀರ್ಪು ಸಿಕ್ತಿತ್ತು. ಏನು? ಹರಿಹರಾದಿ ಬ್ರಹ್ಮಾದಿ ದೇವತೆಗಳಿಂದಲೇ ಸಾಧ್ಯವಾದ ಈ ಕೆಲಸ ಇದು ಸಾಧ್ಯವೇ? ಗಾಳಿ ಹೋಗ್ಲಿ ತೆಗಿರಿ. ಆಗಂದ ಕೂಡಲೇ ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮನ ಕಥೆಯಲ್ಲಿ ನೋಡಿ ಏನ್ ಬಂತು. ಭಗವಂತ ಹರಿಹರಾದಿ ಬ್ರಹ್ಮಾದಿ ದೇವತೆಗಳಿಂದಲೇ ಸಾಧ್ಯವಾಗದ ಈ ಕೆಲಸ ಅದು ಹೇಗೆ ಸಾಧ್ಯ? ಹೌದು, ಈಗಲೂ ನಿಮ್ಮ ಮುಂದೆ ಸಾಧ್ಯವಾಗೋದು ಭೂಲೋಕದಲ್ಲಿ. ಯಾರಿಂದಲೂ ತೀರ್ಪು ಕೊಡಲಾಗದಂತ ತೀರ್ಪು ಕೊಡೋನು ಭೂಲೋಕದಲ್ಲಿ ಒಬ್ಬ ಇದ್ದಾನೆ. ಯಾರವನು? ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿದಂತ ದಾತ್ರಿ ನಗರದ ಅರಸನಾಗಿರ್ತಕ್ಕಂಥ ಮಹಂದಾತ ಭೂಪಾಲ. ಯಾರು? ಮಹಂದಾತನೇ. ಸಾಧ್ಯವಿಲ್ಲದ ಮಾತು ಸಾಧ್ಯವಾಗುತ್ತೆ. ನೀವೀಗಲೇ ಭೂಲೋಕಕ್ಕೆ ಹೊರಡಿ. ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಿಲ್ಲ ತಾನೆ? ನಾರಾಯಣ ನಾರಾಯಣ ಗೊತ್ತಾದ್ರೆ ನೀ ಎಲ್ಲಪ್ಪ ಬಿಡ್ತೀಯ? ಭೂಲೋಕಕ್ಕೆ ಹೋಗಿ ನೇರವಾಗಿ ನಿಖರವಾದ ತೀರ್ಪನ್ನು ಕೊಟ್ಟೇ ಕೊಡ್ತಾನೆ. ಲಕ್ಷ್ಮಿ, ನಮಗಿನ್ನೇನು ಕೆಲಸ? ಈಗಲೇ ಭೂಲೋಕಕ್ಕೆ ಹೋಗೋಣ. ಆ ಮಾಂದಾತನಿಂದ ನಾವಿಬ್ರು ಯಾರು ಶಕ್ತಿವಂತರು ಅನ್ನೋದನ್ನು ನೇರವಾಗಿ ತಿಳ್ಕೊಳ್ಳೋಣ ಅಂತ ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನಿಗೆ ನಮಸ್ಕರಿಸಿ ಲಕ್ಷ್ಮೀ ಶನೇಶ್ವರರಿಬ್ಬರು ಪಾಟ್ಟನೆ ಅದೃಶ್ಯರಾದರು. ನೋಡಿ, ಭೂಲೋಕಕ್ಕೆ ಬರ್ತಾ ಇದ್ದಾನೆ ಭಗವಂತ ಮತ್ತು ಲಕ್ಷ್ಮಿ ಇಬ್ರು ತೀರ್ಪು ಕೇಳೋಕೆ. ಅವತ್ತಲ್ಲಿ ಹೆಂಡತಿ ಗರ್ಭವತಿಯಾಗಿರ್ತಕ್ಕಂಥ ಬಿಂದುಮತಿ ತುಂಬು ಗರ್ಭಿಣಿ. ಇವತ್ತೋ ನಾಳೆಗೂ ಒಂದು ಮಗುವಿಗೆ ಜನ್ಮ ಕೊಡುವಂತ ಸಂದರ್ಭ. ಅವಳು ಹೇಳ್ತಾಳಂತೆ, ಸ್ವಾಮಿ, ಜೀವನದಲ್ಲಿ ಒಂದು ಆಸೆ. ಏನದು? ಕೇಳು ದೇವಿ. ಪರಮ ಪವಿತ್ರವಾಗಿರ್ತಕ್ಕಂಥ ನವಗ್ರಹಗಳ ಪೂಜೆ ಮಾಡಿ, ದಾನ ಧರ್ಮ ಮಾಡಿ, ಮುತ್ತೈದಿಯರಿಗೆ ಸಾಧು ಸಂತರ ಪಾದಗಳಿಗೆರಿಗೆ ಅವರಿಂದ ಆಶೀರ್ವಾದ ಪಡ್ಕೋಬೇಕು. ಹುಟ್ಟ ಮಗ ಸುಕೀರ್ತಿವಂತನಾದ ಮಗು ಹುಟ್ಲಿ ಅಂತ. ಕೊಡಗಿದ್ರೆ ಬೇಗ ಕೊಟ್ಬಿಡಿ, ಈಗ ಪೂಜೆ ಶುರುವಾಯ್ತದೆ. ಈ ಪವಿತ್ರವಾದ ನವಗ್ರಹಗಳ ಪೂಜೆ ನೋಡಿ, ಭಗವಂತನೇ ತೀರ್ಪು ಕೇಳಕ್ ಬರ್ತಾವನೆ. ಈಗ ಅಲ್ಲಿ ಭಗವಂತನೇ ತೀರ್ಪು ಕೇಳಕ್ ಬರ್ತಾ ಇರಬೇಕಾದ್ರೆ ಇಲ್ಲಿ ನವಗ್ರಹಗಳ ಪೂಜೆ ಬೇರೆ ನಡೀತಾ ಇದೆ. ಗಂಡಾಂತರ ಹೆಂಗ್ ಬರುತ್ತೆ ನೋಡಿ, ಪೂಜೆ ಮಾಡಿದ್ರು ಬಿಡಲ್ಲ, ನಮ್ಮನ್ನ ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಭಗವಂತ ಅನ್ನೋದಕ್ಕೆ ನೋಡಿ ಈ ಕಥೆಯನ್ನು ನಾವು ಕೇಳಬೇಕು.
ಈ ಪರಮ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನದಲ್ಲಿ ನವಗ್ರಹಗಳ ಪೂಜೆ ಈಗ ಪ್ರಾರಂಭವಾಗುತ್ತಿರುವ ಸಂದರ್ಭದಲ್ಲಿ ನಮ್ಮ ದಿವಂಗತ ಸಿದ್ದಪ್ಪನವರ ಕುಟುಂಬ ವರ್ಗದವರು ಮತ್ತು ಹೊನ್ನಮ್ಮನವರು ಶ್ರೀಯುತರಾದ ಸ್ನೇಹಿತರಾದ ಸಿದ್ಧಗಂಗಾರವರು ಈ ಕಾರ್ಯಕ್ರಮಕ್ಕೆ ನವಗ್ರಹಗಳ ಪೂಜೆಯ ಜೊತೆಯಲ್ಲಿ ಇವತ್ತು ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ಭಗವಂತನ ಪೂಜೆಯನ್ನು ನಿರತರಾಗುವ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ತರಲಿ ಅಂತ ಈ ಒಂದು ಗೌರವ ಸಮರ್ಪಣೆ. ನಮ್ಮ ಈ ಕಾರ್ಯಕ್ರಮಕ್ಕೆ ವಾದ್ಯಗೋಷ್ಠಿಯವರಾಗಿ ಗುರುಕುಮಾರ್ ಅವರು ಕೀಬೋರ್ಡ್ ವಾದಕರಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ತಬಲ ವಿದ್ವಾಂಸರಾಗಿ ನಾಗೋರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ರಿದಮ್ ಪ್ಯಾಡ್ ಕಲಾವಿದರಾಗಿ ಶಂಕರ್ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಂಕರ್ ಬವಾಜಿ ಅವ್ರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಕುಮಾರ್ ಅವರು ಇಲ್ಲಿಗೆ ಆಗಮಿಸಿದರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಈ ಭಗವಂತನ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಭಗವಂತನ ನವಗ್ರಹಗಳ ಪೂಜೆ. ಬನ್ನಿ ಇಲ್ಲಿ ಮಂಗಳಾರತಿ ಮಾಡಿಬಿಡಿ ಒಂದ್ಸಾರಿ. ಸತ್ಯಕಾಮ ಸತ್ಯರೂಪ ಸತ್ಯ ಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಚರಣ ಪನ್ನಗ ಶಯನ ಪವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ
ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಮಗಾಗಿಯೇ ನನ್ನು ನಾ ಬೇಡೆನು, ಘನ ಘನಕ ಬೇಕೆಂದು ನಾ ಕೇಳೆನು. ನನಗಾಗಿಯೇ ನನ್ನು ನಾ ಬೇಡೆನು, ಘನ ಘನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ, ಈ ಮನೆಯು ನೀನಿರುವ ಗುಡಿಯಾಗಲಿ. ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಪನ್ನೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಪನ್ನೀರ ಅಭಿಷೇಕನ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬರಿದಾದ ಈ ಮನೆಯ ನೀ ತುಂಬಿದೆ, ನಾ ಕಾಣದಾನಂದ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ಸತ್ಯನಾರಾಯಣ ಸತ್ಯನಾರಾಯಣ.